ಈ ದಿನ ಈ ರುಕ್ಮಿಣಿ ರಮಣ ಕೃಷ್ಣ ಕಥಾಮೃತ 5ನೇ ಭಾಗದ ಮೊದಲನೆಯ ತರಗತಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಈ ದಿನ ಈ ಕೃಷ್ಣ ಕಥಾಮೃತ 5ನೆಯ ಭಾಗವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಹಿಂದಿನ ಭಾಗಗಳನ್ನು ಅಟೆಂಡ್ ಮಾಡಿರಬಹುದು. ಇದನ್ನು ನಾವು ಹಿಂದಿನ ವರ್ಷ ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಪ್ರಾರಂಭ ಮಾಡಿದ್ವಿ. ಇದರ 4 ಭಾಗಗಳು ಇಲ್ಲಿವರೆಗೆ ಚರ್ಚೆಯನ್ನು ನಾವು ಪೂರ್ತಿ ಮಾಡಿದ್ದೀವಿ. 4 ಭಾಗಗಳ ಚರ್ಚೆಯನ್ನು ಕೃಷ್ಣನ ಬಾಲಲೀಲೆಗಳು, ಕೃಷ್ಣನ ಕಿರುಬಾಲಕ ಲೀಲೆಗಳು, ನಂತರ ಕೃಷ್ಣನ ಕೈಶೋರ ಲೀಲೆಗಳು, ನಂತರ ಕೃಷ್ಣನ ಮಥುರಾ ಲೀಲೆಗಳ ವರ್ಣನೆಯನ್ನು ನಾವು ಈ ಹಿಂದಿನ 4 ಭಾಗಗಳಲ್ಲಿ ನೋಡಿದ್ವಿ. ಬಾಲಕೃಷ್ಣ, ಗೋಪಾಲಕೃಷ್ಣ, ಕೃಷ್ಣ ಕಿಶೋರ, ಮಥುರಾ ಮೋಹನ. ಈಗ 5ನೆಯ ಭಾಗ ರುಕ್ಮಿಣಿ ರಮಣ. ಕೃಷ್ಣ ತಾವೆಲ್ಲರೂ ತಿಳಿದಿರೋ ಅಂತೆ ಪೂರ್ಣ ಪುರುಷೋತ್ತಮ ಭಗವಂತ. ಭಗವದ್ಗೀತೆಯಲ್ಲಿ ತನ್ನ ಸ್ಥಾನದ ಕುರಿತಾಗಿ ಅರ್ಜುನ ಪ್ರಶ್ನಿಸಿದಾಗ ಆ ದಿವ್ಯ ಜ್ಞಾನವನ್ನು ನೀಡುವ ಸಂದರ್ಭದಲ್ಲಿ ಕೃಷ್ಣ ತನ್ನ ಅವತರಣದ ಬಗ್ಗೆ ಹೇಳ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಜಗತ್ತಿನಲ್ಲಿ ಧರ್ಮವು ಗ್ಲಾನಿಯಾಗಿ ಅಧರ್ಮವು ಹೆಚ್ಚಾದಾಗ ಶ್ರೀಕೃಷ್ಣ ಪ್ರಕಟನಾಗಿ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸೊ ಕೃಷ್ಣ ಧರ್ಮದ ಸ್ಥಾಪನೆಗೊಂದು ಅವತರಿಸುವಂತಹ ಆ ಕಾರಣ ಎಲ್ಲರಿಗೂ ತಿಳಿದಿರುವಂಥದ್ದು. ಆದರೆ ಶ್ರೀಕೃಷ್ಣ ಇನ್ನೊಂದು ಮಹತ್ವದ ಕಾರಣಕ್ಕೋಸ್ಕರ ಪ್ರಕಟನಾಗೋದು, ಅದು ಮುಂದಿನ ಶ್ಲೋಕದಲ್ಲಿ ಹೇಳಲಾಗ್ತದೆ. ಆ ಸಮಯದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮ ಸ್ಥಾಪನೆಗೆಂದು ಕೃಷ್ಣ ಅವತರಿಸಿದ. ಅಷ್ಟೇ ಅಲ್ಲದೆ ಮುಂದೆ ಬರುವಂತಹ ಪೀಳಿಗೆಗಳ ಉದ್ಧಾರಕ್ಕೋಸ್ಕರ ಕೃಷ್ಣ ಅದ್ಭುತವಾದಂತಹ ತನ್ನ ಗುಣ ರೂಪ ಲೀಲೆಗಳ ಪ್ರದರ್ಶನವನ್ನು ಜಗತ್ತಿಗೆ ನೀಡಿದ. ಅದರ ಚರ್ಚೆಗಳನ್ನು ಮುಂಬರುವಂತಹ ಪೀಳಿಗೆಗಳು, ಜನತೆ ಎಲ್ಲರೂ ಕೂಡ ಅದರ ಲಾಭವನ್ನು ಪಡೆದು ಅದರ ಶ್ರವಣವನ್ನು ಮಾಡಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಬಹುದು. ಹಾಗಾಗಿ ಕೃಷ್ಣ ಮುಂದೆ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ. ಯಾರೊಬ್ಬರು ನನ್ನ ಜನ್ಮ ಮತ್ತು ಕರ್ಮಗಳನ್ನು, ಅದರ ದಿವ್ಯ ಸ್ವಭಾವವನ್ನು ತತ್ವತಃ ತಿಳಿಯುತ್ತಾರೋ ಅವರು ಮತ್ತೆ ಈ ಜಗತ್ತಿನಲ್ಲಿ ಜನ್ಮ ಪಡೆಯುವ ಅಗತ್ಯವಿಲ್ಲ. ಅವರು ನನ್ನ ಬಳಿಗೆ, ನನ್ನ ಲೋಕಕ್ಕೆ ಮರಳುತ್ತಾರೆ ಅಂತ ಕೃಷ್ಣ 4ನೇ ಅಧ್ಯಾಯ ಭಗವದ್ಗೀತೆಯ 9ನೆಯ ಶ್ಲೋಕದಲ್ಲಿ ಹೇಳಿದ್ದಾನೆ. ಹೀಗೆ ಕೃಷ್ಣನ ಅವತರಣ ಅದು ಹೊರರೂಪದಲ್ಲಿ ಧರ್ಮ ಸಂಸ್ಥಾಪನೆಯಂತೆ ಕಂಡರೂ, ಆದರೆ ಆತನ ಆ ಅವತರಣದ ನಿಜವಾದ ಉದ್ದೇಶ, ಆಂತರಿಕ ಉದ್ದೇಶ, ಅದು ಪ್ರತಿಯೊಬ್ಬ ಜೀವಿಗೂ ತನ್ನ ಸ್ವರೂಪದ ಪ್ರಾಪ್ತಿಗೋಸ್ಕರ, ಆ ಭಗವಂತನ ಅನುಗ್ರಹ ಪ್ರಾಪ್ತಿಗೆಂದು ಕೃಷ್ಣ ಅವತರಿಸ್ತಾನೆ. ಅವನ ಜನ್ಮ ಮತ್ತು ಲೀಲೆಗಳನ್ನು ಸರಿಯಾಗಿ ತಿಳಿದುಕೊಂಡರೆ ಆ ಲಾಭವನ್ನು ಪಡೆಯಬಹುದು. ಆ ಲಾಭವನ್ನು ಪಡೆಯುವಂತಹ ಒಂದು ಅದ್ಭುತವಾದಂತಹ ಶಾಸ್ತ್ರ ಅದು ಭಾಗವತ ಪುರಾಣ.
ವೈದಿಕ ಶಾಸ್ತ್ರಗಳು ಅನೇಕ, ವ್ಯಾಸರ ಕೊಡುಗೆ ಅಪಾರ. ಅಂತಹ ಅನೇಕ ಶಾಸ್ತ್ರ ಸಮುದ್ರದಲ್ಲಿ ಈ ಭಾಗವತ ಪುರಾಣ ಅನ್ನೋದು ಇದು ಸಾರರೂಪ. ಆ, ಆ, ಸರ್ವ ವೇದೇತಿಹಾಸಾನಾಂ ಸಾರಂ ಸಾರಂ ಸಮುದ್ರತಂ. ಎಲ್ಲ ವೇದ ಇತಿಹಾಸಗಳ ಸಾಗರದಲ್ಲಿ ಇದು ಸಾರದ ಸಾರ. ಆ, ಹೀಗೆ ಈ ಭಾಗವತ ಪುರಾಣ ಇದು ಎಲ್ಲ ವೇದಗಳ ಅತಿ ಉನ್ನತವಾದಂತಹ ಸಾರಾಂಶ. ಆ, ಅಷ್ಟೇ ಅಲ್ಲದೆ ಮುಖ್ಯ ಸಂದೇಶವನ್ನು ನೀಡುತ್ತೆ. ಅದು ಆ ಶ್ರೀಕೃಷ್ಣನ ಆ, ಅನುಗ್ರಹ ಪ್ರಾಪ್ತಿ, ಆತನ ನಾಮರೂಪ ಗುಣಲೀಲೆಗಳ ಶ್ರವಣದಿಂದ, ಆತನ ಚಾರಿತ್ರ್ಯವನ್ನ ಆ ಮಹಾನ್ ಭಕ್ತರಾದಂತಹ ಶುಕಮುನಿಗಳು ಆ 7 ದಿನಗಳ ಕಾಲ ಆ ಅತ್ಯಂತ ಕೃಷ್ಣ ಆ ಭಕ್ತಿ, ಕೃಷ್ಣನ ಆ ಲೀಲಾ ಗುಣಗಳ ಶ್ರವಣಕ್ಕೆಂದು ಹಾತೊರೆಯುತ್ತಿರುವಂತಹ ಆ ಪರೀಕ್ಷಿತನಿಗೆ ನಿರರ್ಗಳವಾಗಿ ನಿರಂತರವಾಗಿ ದಿನರಾತ್ರಿ ಆ 7 ದಿನಗಳು ನೀಡುತ್ತಾರೆ. ನಿಜವಾಗಿಯೂ ಕೃಷ್ಣನ ವರ್ಣನೆಯನ್ನ ಮಾಡಿದವರು ಆ ಪರಿಶುದ್ಧರಾದಂತಹ ಶುಕಮುನಿಗಳು. ಅವರ ಆ ಮಾತುಗಳನ್ನ ಪರಂಪರೆಯಲ್ಲಿ, ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಆಚಾರ್ಯರು ಅದರ ವರ್ಣನೆಯನ್ನ ಮಾಡಿದ್ದಾರೆ. ಆ ವರ್ಣನೆಗಳನ್ನು ನಾವು ಆಧರಿಸಿ, ಆ ಮಾತುಗಳನ್ನು ನಾವು ಪುನರುಕ್ತಿಗೊಳಿಸ್ತಾ ಇಲ್ಲಿ ಕೃಷ್ಣನ ವ್ಯಕ್ತಿತ್ವವನ್ನ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀವಿ. ಹೀಗೆ ಈ ಭಾಗವತ ಪುರಾಣದಲ್ಲಿ 12 ಸ್ಕಂಧಗಳಿವೆ. ಆ 12 ಸ್ಕಂಧಗಳಲ್ಲಿ ಮುಖ್ಯವಾದಂಥದ್ದು ಆ 10ನೆಯ ಸ್ಕಂದ. ಆ 10ನೆಯ ಸ್ಕಂದದಲ್ಲಿ ಕೃಷ್ಣನ ಆ ನಿಜ ಚಾರಿತ್ರ್ಯವನ್ನ ವರ್ಣಿಸಲಾಗ್ತದೆ. ಸೊ ಹೀಗೆ ಈ 10ನೆಯ ಸ್ಕಂದದ ಒಟ್ಟಾರೆ 9 ಅಧ್ಯಾಯಗಳು, 90 ಚಾಪ್ಟರ್ಸ್. ಅವುಗಳಲ್ಲಿ ಮೊದಲ 40 ಅಧ್ಯಾಯಗಳು ಶ್ರೀಕೃಷ್ಣನ ಅತಿ ಉನ್ನತವಾದ, ಅತ್ಯಂತ ಮಧುರವಾದಂತಹ ವೃಂದಾವನದ ಲೀಲೆಗಳ ಕುರಿತಾಗಿರುತ್ತೆ. ನಂತರ ಬರುವಂತಹ 10 ಅಧ್ಯಾಯಗಳು ಅವು ಆ ಮಥುರೆಯ ಕ್ಷೇತ್ರದಲ್ಲಿ ಕೃಷ್ಣ ಪ್ರದರ್ಶಿಸಿದ ಲೀಲೆಗಳ ಕುರಿತಾಗಿ ಇರುತ್ತೆ. ಸೊ ಒಟ್ಟಾರೆ ಎಷ್ಟಾಯಿತು? 90 ಅಧ್ಯಾಯಗಳಲ್ಲಿ ಎಷ್ಟರ ವರ್ಣನೆ ಆಯಿತು ಇಲ್ಲಿವರೆಗೆ? ಯಾರು ಹೇಳ್ತೀರಾ? 50 ಕರೆಕ್ಟ್ ಆಗಿ ಹೇಳಿದ್ರು. ಮೊದಲ 40 ವೃಂದಾವನದ ಲೀಲೆಗಳ ಕುರಿತಾಗಿ, ನಂತರದ 10 ಮಥುರೆಯ ಲೀಲೆಗಳ ಕುರಿತಾಗಿ, ಅದಾದ ಮೇಲೆ ಇನ್ನುಳಿದಿರುವಂತಹ 40 ಅಧ್ಯಾಯಗಳು ಶ್ರೀಕೃಷ್ಣನ ದ್ವಾರಕೆಯ ಲೀಲೆಯ ಕುರಿತಾಗಿವೆ. ಸೊ ಆ ದ್ವಾರಕೆಯ ಲೀಲೆಯಲ್ಲಿ ಒಟ್ಟಾರೆ ಸರಿಸುಮಾರು ನಾವು 4 ಭಾಗಗಳನ್ನು 4 ಭಾಗಗಳನ್ನು ಚರ್ಚಿಸುವವರಿದ್ದೀವಿ. ಅದರಲ್ಲಿ ಮೊದಲ ಭಾಗ, ಅದು ಈ 5ನೆಯ ಭಾಗ, ರುಕ್ಮಿಣಿ ರಮಣ. 10ನೇ ಸ್ಕಂದದ 51 ಅಥವಾ 52ನೇ ಅಧ್ಯಾಯದಿಂದ ಸುಮಾರು 61ನೇ ಅಧ್ಯಾಯದವರೆಗೆ ಈ ಒಂದು ಭಾಗದಲ್ಲಿ ನಾವು ಅದರ ಆ ಅಧ್ಯಾಯಗಳ ಆಧಾರದ ಮೇಲೆ ಇಲ್ಲಿ ಚರ್ಚಿಸೋಣ. ಮುಖ್ಯವಾಗಿ ಈ ರುಕ್ಮಿಣಿ ರಮಣ ಭಾಗದಲ್ಲಿ ಕೃಷ್ಣನ ವಿವಾಹದ ಲೀಲೆಗಳ ಕುರಿತಾಗಿ ಅನೇಕ ವರ್ಣನೆಗಳನ್ನು ನಾವು ಕಾಣ್ತೀವಿ. ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಅಷ್ಟೇ ಅಲ್ಲದೆ ಆ ಅಷ್ಟಮಹಿಷಿಯರೆಲ್ಲರೂ, ಆನಂತರ 16,100 ಆ ರಾಜಕುಮಾರಿಯರನ್ನು ಕೃಷ್ಣ ಸ್ವೀಕರಿಸಿದ್ದು, ಅಷ್ಟೇ ಅಲ್ಲದೆ ಅನೇಕ ವಿಶೇಷ ಪ್ರಸಂಗಗಳು ಕೂಡ ಈ ಲೀಲೆಗಳಲ್ಲಿ ಬರುವವಿದ್ದೇವೆ. ಸೊ ಹಿಂದಿನ ಬಾರಿ ನಾವು 4ನೇ ಭಾಗವನ್ನು ಚರ್ಚಿಸುವಾಗ ನೋಡಿದ್ವಿ, ಕೃಷ್ಣ ಸುಮಾರು 11 ವರ್ಷದವನಿದ್ದಾಗ ತನ್ನ ಆ ವೃಂದಾವನ ಧಾಮವನ್ನು ತೊರೆದು ಮಥುರೆಗೆ ಬಂದ. ನಂತರ ಕಂಸನ ವಧೆಯಾಯಿತು. ಆನಂತರ ಕೃಷ್ಣ ಗುರುಕುಲ ವಾಸವನ್ನು ಮಾಡಿ ತನ್ನ ಗುರುಗಳಾದಂತಹ ಸಾಂದೀಪನಿ ಮುನಿ ಅವರಿಗೆ ಸಂತುಷ್ಟಿ ಆನಂದವನ್ನು ಪ್ರದಾನ ಮಾಡಿದ. ಲೋಕ ಶಿಕ್ಷಣಕ್ಕೆಂದು ಆತ ಗುರುವನ್ನು ಸ್ವೀಕರಿಸಿದ. ಪೂರ್ಣ ಪುರುಷೋತ್ತಮನಿಗೆ ಗುರುವಿನ ಅಗತ್ಯವೇನಿದೆ? ಆದರೂ ಕೂಡ ಜನತೆಗೆ ಒಂದು ಪಾಠವನ್ನು ತಿಳಿಸಲಿಕ್ಕೆ ತಾನೂ ಕೂಡ ಗುರುಕುಲವಾಸ, ಗುರು ಸೇವೆಯನ್ನು ಮಾಡಿದ. ಆನಂತರ ಕೃಷ್ಣ ಆ ಮಥುರೆಯ
ಆ, ತಮ್ಮ ತನ್ನ ಭಕ್ತರನ್ನ ಸಂತುಷ್ಟಿಗೊಳಿಸ್ತಾ ಇದ್ದಾನೆ. ಉಗ್ರಸೇನ, ಅಲ್ಲಿರುವಂತಹ ಎಲ್ಲ ಯದುವಂಶದವರು ಎಲ್ಲರೂ ಕೂಡ ಕೃಷ್ಣನ ಸಾನ್ನಿಧ್ಯದಲ್ಲಿ ಅತಿ ಸಂತುಷ್ಟರಾಗಿ ಆನಂದದಲ್ಲಿದ್ದಾರೆ. ಆದರೆ ಅನೇಕ ದುಷ್ಟರು, ಕ್ರೂರಿಗಳು ಆ ಸಮಯದಲ್ಲಿ ಆ, ಆ, ಹೆಚ್ಚಾಗಿದ್ದಾರೆ. ಅಧರ್ಮವನ್ನ ಎಲ್ಲೆಡೆ ಪಸರಿಸ್ತಾ ಇದ್ದಾರೆ. ಅನೇಕ ಅಸುರರು, ಅಸುರ ಪ್ರವೃತ್ತಿಯುಳ್ಳವರು ರಾಜರ ಪಾತ್ರದಲ್ಲಿ ಆ, ಭೂಮಿಯಲ್ಲಿ ಅನೇಕ ರೀತಿಯ ಒಂದು ರೀತಿಯ ತಾಂಡವ ಕಷ್ಟ ನೋವುಗಳನ್ನ, ಪೀಡೆಗಳನ್ನ ಮಾಡ್ತಾ ಇದ್ದಾರೆ ಜನರಿಗೆ. ಸೊ ಇದನ್ನ ಕಂಡು ಕೃಷ್ಣ ಅವರ ನಿಗ್ರಹ ಮಾಡಲಿಕ್ಕೆ ಈಗ ಪಣ ತೊಡ್ತಾನೆ. ಆ ಆಗ ಅಲ್ಲಿ ಜರಾಸಂಧ ಎನ್ನುವಂತಹ ಒಬ್ಬ ರಾಜ 23 ಅಕ್ಷೌಹಿಣಿ ಸೈನ್ಯವನ್ನ ಸೇರಿಸಿಕೊಂಡು ಮಥುರೆಗೆ ಆಕ್ರಮಣವನ್ನ ಮಾಡ್ತಾನೆ. ಆ ಕೃಷ್ಣ ಮತ್ತೆ ಬಲರಾಮರು ಅನಾಯಾಸವಾಗಿ ಅವನನ್ನ ಸೋಲಿಸ್ತಾರೆ. ಅದು 12ನೆಯ ವರ್ಷವಾಗಿತ್ತು. ಕೃಷ್ಣನ ವಯಸ್ಸು ಆಗ 12 ವರ್ಷವಾಗಿತ್ತು ಸುಮಾರು. ಅದಾದ ಮೇಲೆ ಸರಿಸುಮಾರು 20 28 ವರ್ಷದವನಾಗುವವರೆಗೂ ಪ್ರತಿ ವರ್ಷ ಆ ಈ ದುಷ್ಟ ಜರಾಸಂಧ ಅನೇಕ ಅಕ್ಷೋಹಿಣಿ ಸೈನ್ಯಗಳನ್ನು ಸೇರಿಸಿಕೊಂಡು ಮಥುರೆಗೆ ಆಕ್ರಮಣ ಮಾಡ್ತಾ ಇದ್ದ. 18ನೆಯ ಬಾರಿ ಒಂದು ವಿಶೇಷವಾದಂತಹ ಘಟನೆ ಘಟಿಸಿತು. ಆತ ಅಕ್ಷೋಹಿಣಿ ಸೈನ್ಯಗಳನ್ನ ಸೇರಿಸಿಕೊಂಡು ಮಥುರೆಯ ಬಳಿ ಬಂದಿದ್ದಾನೆ. ಇನ್ನೇನು ಆಕ್ರಮಣ ಮಾಡಲಿಕ್ಕೆ ಸರ್ವಸನ್ನದ್ಧನಾಗಿದ್ದಾನೆ. ಈ ಮಾತು ಕೃಷ್ಣ ಬಲರಾಮರಿಗೆ ತಿಳಿದಿದೆ. ಅದೇ ಸಮಯದಲ್ಲಿ ನಾರದರ ಮಾತಿನಂತೆ ಅಲ್ಲಿ ಒಬ್ಬ ಯವನ ರಾಜ, ಒಬ್ಬ ಅತಿ ದುಷ್ಟ ಕ್ರೂರಿ ಕಾಲಯವನನು ಕೂಡ ಸುಮಾರು 300 ಲಕ್ಷ ಅನ್ಸುತ್ತೆ ಸೈನಿಕರನ್ನ ಸೇರಿಸಿಕೊಂಡು ಆತನು ಮಥುರೆಯ ಮೇಲೆ ಆಕ್ರಮಣವನ್ನು ಮಾಡಿದ್ದಾನೆ. ಸೊ ಈ ಎರಡು ಪಕ್ಷದವರು ಈಗ ಮಥುರೆಯ ಮೇಲೆ ಆಕ್ರಮಣವನ್ನ ಒಂದೇ ಸಮಯದಲ್ಲಿ ಮಾಡಲು ಬಂದಿದ್ದಾರೆ. ಆಗ ಕೃಷ್ಣ ಬಲರಾಮರು ಈ ಪರಿಸ್ಥಿತಿಯನ್ನ ಪರಿಗಣಿಸ್ತಾ ಎಲ್ಲ ಮಥುರೆಯ ವಾಸಿಗಳನ್ನ ದ್ವಾರಕೆಗೆ ವರ್ಗಾವಣೆ ಮಾಡಿದ್ರು. ಕೃಷ್ಣ ಆ ಒಂದು ರಾತ್ರಿ ತನ್ನ ಇಚ್ಛಾಶಕ್ತಿಯಿಂದ ಎಲ್ಲರನ್ನು ವರ್ಗಾಯಿಸಿದ. ಆನಂತರ ಕಾಲಯವನನ್ನ ಆ ರಾಜನಾದಂತಹ ಮುಚುಕುಂದನ ದೃಷ್ಟಿಯಿಂದ ದಹಿಸಿದ. ಆ ಮುಚುಕುಂದ ಒಬ್ಬ ಕೃಷ್ಣನ ಭಕ್ತ. ಆದರೆ ಆ ಪ್ರಸಂಗವನ್ನು ನಾವು ಹಿಂದೆನೆ ಚರ್ಚೆ ಮಾಡಿದ್ದೀವಿ. ಕೆಲವು ಕಾರಣಗಳಿಂದ ಆತ ದೀರ್ಘಕಾಲದವರೆಗೆ ಅಲ್ಲಿ ನಿದ್ರೆಯಲ್ಲಿದ್ದ. ಶ್ರೀಕೃಷ್ಣ ಆತನನ್ನ ಎಚ್ಚರಿಸಿ ಆತನಿಗೆ ಅನುಗ್ರಹ ಮಾಡಲೆಂದು ಆ ಗುಹೆಯೊಳಗೆ ಪ್ರವೇಶಿಸಿದ. ಕಾಲಯವನ ಹಿಂಬಾಲಿಸ್ತಾ ಬಂದ. ಆಗ ಮುಚುಕುಂದ ಅಪಮಾನಿಸಿದಂತಹ ಆ ದುಷ್ಟ ಕಾಲಯವನನ್ನ ತನ್ನ ದೃಷ್ಟಿಯಿಂದ ದಹಿಸಿದ. ಆಗ ಪಕ್ಕದಲ್ಲಿದ್ದಂತಹ ಕೃಷ್ಣನನ್ನ ಆತ ಕಾಣ್ತಾನೆ. ಆತನಿಗೆ ಆಗ ಅರಿವಾಗ್ತದೆ ಈ ವ್ಯಕ್ತಿ ಪರಮಪುರುಷ ಶ್ರೀ ಕೃಷ್ಣ ಅಂತ. ಅನೇಕ ಸ್ತುತಿಗಳಿಂದ ಆತನನ್ನ ಸಂತುಷ್ಟಿಪಡಿಸ್ತಾನೆ. ಆತನ ದರ್ಶನ ಭಾಗ್ಯವನ್ನ ಪಡೆದು ಆತನಿಂದ ಕೃಷ್ಣ ಭಕ್ತಿಯ, ಕೃಷ್ಣ ಸ್ಮರಣೆಯ ಆಶೀರ್ವಾದವನ್ನ ಪಡೆದು ಆತ ಆ ಗುಹೆಯಿಂದ ಹೊರ ಹೋಗ್ತಾನೆ. ಕೃಷ್ಣ ಈಗ ಮತ್ತೆ ಮಥುರೆಯ ಬಳಿಗೆ ಹೋಗ್ಲಿಕ್ಕೆ ಬಯಸ್ತಾ ಇದ್ದಾನೆ. ಯಾಕೆಂದ್ರೆ ಅಲ್ಲಿ ಜರಾಸಂಧನ ಸೈನ್ಯ ಕಾಯ್ತಾ ಇತ್ತು. ಅಷ್ಟೇ ಅಲ್ಲದೆ ಕಾಲಯವನನ ಪಡೆಗಳೆಲ್ಲರೂ ಕೂಡ ನಿರೀಕ್ಷಿಸ್ತಾ ಇದ್ರು. ಕೃಷ್ಣ ಬಲರಾಮರು ಮತ್ತೆ ಮಥುರೆಯ ಬಳಿ ಹೋಗಿ ಅಲ್ಲಿದ್ದಂತಹ ಎಲ್ಲ ಆ ಯವನ ರಾಜನ ಸೈನ್ಯವನ್ನ ಕ್ಷಣಗಳಲ್ಲೇ ನಿರ್ನಾಮ ಮಾಡ್ತಾರೆ. ಅದಾದ ಮೇಲೆ ಆ ಸೈನ್ಯದ ಎಲ್ಲ ಐಶ್ವರ್ಯವನ್ನ ಅನೇಕ ಬಂಡಿಗಳಲ್ಲಿ ತುಂಬಿಕೊಂಡು ಅವರೀಗ ದ್ವಾರಕೆಯ ಬಳಿ ಬರ್ತಾ ಇದ್ದಾರೆ. ಆ ಸಮಯದಲ್ಲಿ ಅಲ್ಲಿ ದುಷ್ಟನಾದಂತಹ ಜರಾಸಂಧ ಅನೇಕ ಅಕ್ಷೌಹಿಣಿ ಸೈನ್ಯಗಳನ್ನ ಸೇರಿಸಿಕೊಂಡು ಮುಂದೆ ಬರ್ತಾನೆ. ಹಠಾತ್ತನೆ ಕೃಷ್ಣ ಬಲರಾಮರು ಜರಾಸಂಧನ ಜೊತೆ ಯುದ್ಧ ಮಾಡದೆ ತಕ್ಷಣವೇ ಸಾಮಾನ್ಯ ಬಾಲಕರಂತೆ ಅಲ್ಲಿಂದ ಓಡಿ ಹೋಗ್ತಾರೆ. ಇದನ್ನ ಕಂಡು ಎಲ್ಲರೂ ಆಶ್ಚರ್ಯಗೊಂಡಿದ್ದಾರೆ. ಯಾಕೆ ಹೀಗೆ ಈ ರಾಜಕುಮಾರರು, ಕೃಷ್ಣ ಬಲರಾಮರು ಅಷ್ಟೊಂದು ಅವರ ಪರಾಕ್ರಮದ ಬಗ್ಗೆ ಕೇಳಿದ್ವಿ, ಆದ್ರೆ ಈಗ ನಾವು ಅವರ ಮುಂದೆ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ, ಆದ್ರೆ ತಕ್ಷಣವೇ ಅವರು ಓಡಿ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಹೇಡಿಗಳಂತೆ ಯಾಕೆ ವರ್ತಿಸ್ತಾ ಇದ್ದಾರೆ ಅವರು?
ಆ, ಹೀಗೆಂದು ಜರಾಸಂಧ ತುಂಬಾ ಜೋರಾಗಿ ನಗುತ್ತಾನೆ. ಹೇ, ಹೇಡಿಗಳಾಗಿ ಬಿಟ್ರ ನೀವು, ನಮ್ಮಿಂದ ಓಡ್ ಹೋಗ್ತಾ ಇದ್ದೀರಲ್ಲ ಅಂತ. ಆದರೆ ಈ ವರ್ತನೆಯಿಂದ ನಾವು ಕೃಷ್ಣ ಬಲರಾಮರ ನಿಜ ಗುಣವನ್ನ, ಅವರ ವ್ಯಕ್ತಿತ್ವವನ್ನ ತಿಳಿಯಲಾರದು. ಯಾಕೆಂದರೆ ಇಲ್ಲಿ ಅವರು ಎಲ್ಲರನ್ನೂ ಭ್ರಮಿಸಲಿಕ್ಕೆ, ಮೋಹಿತರನ್ನಾಗಿಸಲಿಕ್ಕೆ, ಸಾಮಾನ್ಯ ಮನುಷ್ಯರಂತೆ ಅವರು ಆ ವಿನೋದದಲ್ಲಿ ಆ, ಓಡಿ ಹೋಗ್ತಾ ಇದ್ದಾರೆ. ಹೀಗೆ ಓಡಿ ಹೋಗ್ತಾ ಹೋಗ್ತಾ ಅಲ್ಲಿ ಹತ್ತಿರದಲ್ಲಿದ್ದಂತಹ ಅತಿ ಎತ್ತರವಾದಂತಹ ಒಂದು ಪರ್ವತ ಪ್ರವರ್ಷಣ, ಅಲ್ಲಿ ಇಂದ್ರ ಅನೇಕ ಆ, ಮಳೆಗಳನ್ನು ಸುರಿಸ್ತಾ ಇದ್ದ ಆ ಅತ್ಯಂತ ಹಸಿರಿನಿಂದ ದಟ್ಟವಾಗಿರುವಂತಹ ಆ ಪರ್ವತವನ್ನ ಏರುತ್ತಾರೆ. ಸರಿಸುಮಾರು ಆ 11 ಯೋಜನೆಗಳಷ್ಟು ಎತ್ತರ, ಅಂದರೆ 88 ಮೈಲಿ, ಸರಿಸುಮಾರು 130 140 ಕಿಲೋಮೀಟರ್ನಷ್ಟು ಎತ್ತರವಾಗಿರುವಂತಹ ಪರ್ವತವನ್ನು ಅವರು ಆ ನೋಡ್ತಾ ಇದ್ದ ಹಾಗೆ ಹತ್ತಲಿಕ್ಕೆ ಪ್ರಯತ್ನಿಸ್ತಾರೆ. ಜರಾಸಂಧ ತನ್ನ ಸೈನ್ಯವನ್ನ ಸೇರಿಸಿಕೊಂಡು ಹಿಂಬಾಲಿಸ್ತಾ ಇದ್ದಾನೆ ಅವರನ್ನ ಸೆರೆ ಹಿಡಿಯಲಿಕ್ಕೆ ಅಂತ. ಇಷ್ಟು ಬಾರಿ ನೀವು ನನ್ನನ್ನು ಸೋಲಿಸಿದ್ರೆ 17 ಬಾರಿ, ಈಗ ನಾನು ನಿಮ್ಮನ್ನ ಬಿಡೋದಿಲ್ಲ, ನಾನು ನಿಮ್ಮನ್ನ ಸೆರೆ ಹಿಡಿದು ನಿಮ್ಮನಿಗೆ ಶಿಕ್ಷೆ ನೀಡ್ತೀನಿ ಅಂತ. ಆದರೆ ಅವನಿಗೆ ಅವರನ್ನ ಹಿಡೀಲಿಕ್ಕೆ ಆಗೋದೇ ಇಲ್ಲ. ಅವರು ಎಷ್ಟು ವೇಗವಾಗಿ ಅವರು ಓಡಿ ಹೋಗ್ತಾರೆ ಅಂದ್ರೆ ಜರಾಸಂಧ ಅವರನ್ನ ಹುಡುಕ್ಲಿಕ್ಕೂ ಆಗೋದಿಲ್ಲ. ಅನೇಕ ಸಮಯದ ಸಾಕಷ್ಟು ಸಮಯದವರೆಗೆ ಹುಡುಕಲಾಗದೆ ಇದ್ದಾಗ ಆ ಪೂರ್ತಿ ಪರ್ವತವನ್ನ ಆ ಆ, ಏನು ಹೇಳ್ತಾರೆ, ಕಟ್ಟಿಗೆಯಿಂದ ಸುತ್ತುವರೆದು ಅದಕ್ಕೆ ಬೆಂಕಿ ಹಚ್ಚುತ್ತಾನೆ. ಹ, ನೀವು ಅಲ್ಲೇ ಸುಟ್ಟು ಬೂದಿಯಾಗಿಲಿ ಅಂತ. ಅವರು ಸತ್ತು ಹೋಗ್ತಾರೆ ಅನ್ನೋ ಒಂದು ವಿಶ್ವಾಸದ ಮೇಲೆ ಜರಾಸಂಧ ಮರಳಿ ತನ್ನ ಮಗದ ದೇಶಕ್ಕೆ ತೆರಳುತ್ತಾನೆ. ಆದರೆ ಕೃಷ್ಣ ಬಲರಾಮರು ಎಷ್ಟು ಮನಮೋಹಕ, ಎಷ್ಟು ಪರಾಕ್ರಮಿಗಳು, ಅವರ ಆ ಆಟಗಳು ಎಷ್ಟು ವಿನೋದದಿಂದ ತುಂಬಿವೆ. ಅಷ್ಟು ಎತ್ತರದ ಆ ಪರ್ವತದ ಆ ಉತ್ತುಂಗದಿಂದ ಸರಿಸುಮಾರು 88-90 ಮೈಲಿ ಎತ್ತರದ ಆ ಪರ್ವತದಿಂದ ಅವರು ಹಾರಿದರು, ಜಿಗಿದರು. ಜರಾಸಂಧನ ಪಡೆಯ ಕಣ್ಣಿಗೆ ಕಾಣದಂತೆ ಅವರು ದೂರ ಜಿಗಿತಾರೆ. ನಂತರ ಅವರು ಯಾರಿಗೂ ಗೊತ್ತಾಗದ ಹಾಗೆ ದ್ವಾರಕೆಗೆ ಮರಳಿ ಹೋಗಿಬಿಡ್ತಾರೆ. ಯಾಕೆ ಹೀಗೆ ಕೃಷ್ಣ ಬಲರಾಮರು ಹೀಗೆ ಜರಾಸಂಧನ ವಿರುದ್ಧ ಯುದ್ಧ ಮಾಡದೆ ಓಡಿ ಹೋದ್ರು? ಇದಕ್ಕೆ ಕಾರಣಗಳನ್ನ ಯಾವೊಬ್ಬ ವ್ಯಕ್ತಿಯು ತನ್ನ ಬುದ್ಧಿಯ ಬಲದಿಂದ ವಿವರಿಸಲಿಕ್ಕೆ ಆಗೋದಿಲ್ಲ ಅಂತ ಭಾಗವತವೇ ಹೇಳುತ್ತೆ. ಯಾವೊಬ್ಬ ಭಕ್ತನು ಕೂಡ ಸಂಕಷ್ಟದಲ್ಲಿರಲಿಲ್ಲ, ಅಥವಾ ಬೇರೆ ಯಾವ ಕಾರಣಗಳೂ ಇರಲಿಲ್ಲ. ಆದರೂ ಕೃಷ್ಣ ಬಲರಾಮರು ಹೀಗೆ ಈ ರೀತಿಯಾಗಿ ವರ್ತಿಸಿದ ಹಿಂದಿರುವಂತಹ ಕಾರಣ ಅದು ಯಾರಿಗೂ ತಿಳಿಯಲಾಗದು. ಭಗವಂತ ನಮ್ಮ ಮನಸ್ಸು ಬುದ್ಧಿಗಳಿಗೆ ಮೀರಿದವನು ಎನ್ನುವಂತಹ ಒಂದು ಆ ತತ್ವವನ್ನ ಈ ಪ್ರಸಂಗದಿಂದ ತಿಳಿಯಬಹುದು. ಸರ್ವಶಕ್ತ, ಸರ್ವಜ್ಞ, ಸರ್ವಂತರ್ಯಾಮಿಯಾಗಿರುವ ಆ ಪೂರ್ಣ ಪುರುಷೋತ್ತಮ ಅನೇಕ ಹಿಂದಿನ ಘಟನೆಗಳಲ್ಲಿ ಜರಾಸಂಧನ ಎಲ್ಲ ಸೈನ್ಯವನ್ನು ನಿರ್ನಾಮ ಮಾಡಿದ್ದ. ಆದರೆ ಈ ಒಂದು 18ನೆಯ ಘಟನೆಯಲ್ಲಿ, ಯುದ್ಧದಲ್ಲಿ ಯಾವುದೇ ಕಾರಣವಿಲ್ಲದೆ ಅಲ್ಲಿಂದ ಓಡಿ ಹೋದ. ಇದನ್ನ ಸ್ಮರಿಸ್ತಾ ಉದ್ಧವ ಮೂರ್ಛಿತನಾಗ್ತಾ ಇದ್ದ. ಕೃಷ್ಣ, ನಿನ್ನನ್ನ ಯಾರೂ ತಿಳಿಯಲಾರರು. ಹೀಗೆ ಶುಕಮುನಿಗಳು ಪರೀಕ್ಷಿತನಿಗೆ ಕೃಷ್ಣನ ಆ ಲೀಲೆಗಳ ರಸದೌತಣವನ್ನ ಮಾಡಿಸ್ತಾ ಇದ್ದಾರೆ. ಪರೀಕ್ಷಿತನಿಗೆ ಶುಕದೇವರು ಮುಂದೆ ಹೇಳ್ತಾರೆ, ಕೃಷ್ಣ ಬಲರಾಮರು ಸರಿಸುಮಾರು 29 ವರ್ಷದವರಾದಾಗ, ಕೆಲವರು 25 ಅಂತ ಹೇಳ್ತಾರೆ, ಅಥವಾ 29 ವರ್ಷದವರಾದಾಗ ಅವರ ವಿವಾಹ ಜರುಗಿತು. ಬಲರಾಮನ ವಿವಾಹ ರಾಜ ರೇವತನ ಪುತ್ರಿಯಾದ ರೇವತಿಯೊಡನೆ ಆಯಿತು. ಶ್ರೀಕೃಷ್ಣನ ವಿವಾಹ ವಿದರ್ಭ ರಾಜ ಭೀಷ್ಮಕನ ಪುತ್ರಿ ವೈದರ್ಭಿ ರುಕ್ಮಿಣಿಯ ಜೊತೆ ವಿವಾಹವಾಯಿತು. ಅದು ಆಕೆಯ ಇಚ್ಛೆಯೇ ಆಗಿತ್ತು ಅಂತ ಹೇಳಿ ಶುಕಮುನಿಗಳು ಅಲ್ಲಿ ವಿರಾಮ ಮಾಡಿದರು. ಆದರೆ ಕೃಷ್ಣ ಲೀಲೆಯ ದಾಹ ಈ ಪರೀಕ್ಷಿತನಿಗೆ ಎಷ್ಟಿತ್ತು! ಸರಿಸುಮಾರು 5-6 ದಿನಗಳಿಂದ ಕೊಂಚ ನೀರನ್ನು ಕುಡಿಯದೆ,
ಸ್ವಲ್ಪ ವಿರಾಮವನ್ನೂ ಪಡೆಯದೆ ನಿರಂತರವಾಗಿ ಕೃಷ್ಣನ ವರ್ಣನೆಗಳನ್ನು ತತ್ವವನ್ನು ತಿಳಿಯುತ್ತಿರುವಂತಹ ಈ ಮಹಾನ್ ಶ್ರೋತೃ ಪರೀಕ್ಷಿತ ಭಗವಂತನ ಪರಮ ಭಕ್ತ. ಆ, ನಿಜವಾಗಿಯೂ ಭಾಗವತವನ್ನು ಕೇಳಿದವರು ಅಂದರೆ ಪರೀಕ್ಷಿತರೆ. ಅವರಿಗೆ ನಾವು ಪ್ರಾರ್ಥಿಸಿ ಈ ಭಾಗವತದ ಶ್ರವಣವನ್ನು ಪ್ರಾರಂಭಿಸಬೇಕು. ಅದು ರೂಢಿ, ಅದುವೇ ಸದಾಚಾರ. ಸೊ ಹೀಗೆ ಪರೀಕ್ಷಿತ ಅಲ್ಲಿ ಮತ್ತೆ ಪ್ರಶ್ನೆಯನ್ನ ಮಾಡ್ತಾನೆ. ಹೇ ಶುಕದೇವ, ಶ್ರೀಕೃಷ್ಣ ಆತನ ವಿವಾಹ ಅತ್ಯಂತ ರೋಚಕವಾಗಿತ್ತು ಅಂತ ನಾನು ಕೇಳಿದ್ದೀನಿ. ಆ, ಅನೇಕ ರಾಜರನ್ನ ಸೋಲಿಸಿ ಅತ್ಯಂತ ಕಠಿಣವಾದ ಸ್ವಯಂವರಗಳನ್ನು ಗೆದ್ದು ಆತ ವಿವಾಹವನ್ನ ಮಾಡಿಕೊಂಡ. ಪ್ರಸಿದ್ಧವಾದಂತಹ ಅಂಶ ಎಲ್ಲರಿಗೂ ತಿಳಿದದ್ದು, ಶ್ರೀಕೃಷ್ಣನ ಪತ್ನಿಯರು 16,108. ಏನಿದು, ಇಷ್ಟೊಂದು ವಿವಾಹಗಳನ್ನು ಕೃಷ್ಣ ಯಾಕೆ ಮಾಡಿಕೊಂಡ? ಯಾವ ಕಾರಣದಿಂದಾಗಿ ಇದಾಯಿತು? ವಿಶೇಷವಾಗಿ ಪರೀಕ್ಷಿತ ಇಲ್ಲಿ ಕೇಳ್ತಾನೆ, ಆ ಮೊದಲ ವಿವಾಹ ರುಕ್ಮಿಣಿಯೊಡನೆ ಆದಂತಹ ಮೊದಲ ವಿವಾಹದ ಬಗ್ಗೆ ನಾನು ಕೇಳಿದ್ದೀನಿ. ಅದು ಅತ್ಯಂತ ರೋಚಕವಾಗಿತ್ತು. ಅದು ರಾಕ್ಷಸ ವಿಧಾನದಾಗಿತ್ತು. ರುಕ್ಮಿಣಿಯನ್ನ ಅಪಹರಿಸಿ ಕೃಷ್ಣ ವಿವಾಹ ಮಾಡಿಕೊಂಡ ಅನ್ನೋದು ನಾವು ತಿಳಿದಿದ್ದೀವಿ. ದಯವಿಟ್ಟು ನೀವು ಯಾವುದೇ ಒಂದು ಕಾರಣಗಳಿಂದ ಈ ಲೀಲೆಗಳ ವರ್ಣನೆಯನ್ನ ಸಂಕ್ಷೇಪ ಮಾಡದೆ ವಿವರವಾಗಿ ಇದನ್ನು ನಮಗೆ ತಿಳಿಸಿ ಅಂತ ಬೇಡಿಕೊಳ್ತಾ ಇದ್ದಾನೆ ಪರೀಕ್ಷಿತ. ನೋಡಿ ಎಂತಹ ಮಹಾನ್ ಉತ್ಸಾಹ ಇವನದ್ದು. ಆತ ಹೇಳ್ತಾನೆ, ಶ್ರೀಕೃಷ್ಣನ ವರ್ಣನೆಗಳು ಎಷ್ಟು ಲಾಭಯುತವಾದವು. ಆತನ ವರ್ಣನೆಗಳನ್ನ ಕೇಳ್ತಾ ಇದ್ರೆ ವ್ಯಕ್ತಿ ಎಷ್ಟೊಂದು ಲಾಭಾನ್ವಿತನಾಗ್ತಾನೆ. ಹಾಗಾಗಿ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಹೀಗೆ ಚೊಕ್ಕವಾಗಿ ಹೀಗೆ ಸಂಕ್ಷೇಪವಾಗಿ ನೀಡದೆ ವಿಸ್ತಾರವಾಗಿ ವರ್ಣಿಸಿ ಅಂತ ಅಲ್ಲಿ ಬೇಡ್ಕೊಳ್ತಾನೆ. ಬ್ರಹ್ಮನ್ ಕೃಷ್ಣ ಕಥಾ ಪುಣ್ಯ ಮಾಧ್ವೀರ್ ಲೋಕಮಲಾಪಹ. ಹೇ ಮುನಿ ಶುಕದೇವ, ಕೃಷ್ಣ ಕಥೆ ಅದು ಅತ್ಯಂತ ಪುಣ್ಯಕರವಾದದ್ದು, ಅತ್ಯಂತ ಮನೋಹರವಾದದ್ದು, ಅತ್ಯಂತ ಪರಿಶುದ್ಧವಾದದ್ದು. ಯಾವೊಬ್ಬ ವ್ಯಕ್ತಿ ತಾನೇ ಒಮ್ಮೆ ಮಾತ್ರ ಆ ಲೀಲೆಗಳನ್ನು ಕೇಳಲಿಕ್ಕೆ ಸಾಧ್ಯ? ಅದರಲ್ಲಿ ಸದಾ ಹೊಸತನವಿರುತ್ತೆ, ನಿತ್ಯ ನವಾಯಮಾನವಾದದ್ದು, ನೂತನವಾದದ್ದು. ಒಮ್ಮೆ ಕೇಳಿದರೆ ಎಂದು ಕೂಡ ವ್ಯಕ್ತಿ ತೃಪ್ತನಾಗೋದಿಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಆತ ಕೇಳುವ ಇಚ್ಛೆ ಆತನ ಮನಸ್ಸಿನಲ್ಲಿ ಸದಾ ಕಾಡ್ತಾ ಇರುತ್ತೆ. ಅದು ಆತನ ಮನಸ್ಸನ್ನ ಸಂತುಷ್ಟ ಮುದ ನೀಡುವಂತಹ ಮಾತು. ದಯವಿಟ್ಟು ಅದನ್ನು ನನಗೆ ನೀಡಿ, ಕೃಷ್ಣ ಲೀಲೆಯ ದಾನವನ್ನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ ಸಾಮ್ರಾಟ ಪರೀಕ್ಷಿತ. ಆಗ ವರ್ಣಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ ಪರೀಕ್ಷಿತರಿಗೆ ರಾಜ ಈ ಶುಕಮುನಿಗಳು. ಆ ವಿದರ್ಭ ದೇಶ ಅದು ಮಧ್ಯ ಭಾರತದ ದೇಶ. ಅಲ್ಲಿಯ ರಾಜ ಭೀಷ್ಮಕ. ಈಗಿನ ನಾಗ್ಪುರ ಪ್ರದೇಶ ಏನಿದೆ, ಮಹಾರಾಷ್ಟ್ರದ ಉತ್ತರ ಮಹಾರಾಷ್ಟ್ರದ ಆ ನಾಗ್ಪುರ ಪ್ರದೇಶ, ಅದು ವಿದರ್ಭ ರಾಜ್ಯವಾಗಿತ್ತು. ಅದರ ರಾಜಧಾನಿ ಕೌಂಡಿನ್ಯಪುರ ಅಥವಾ ಕುಂಡಿನ. ಅಲ್ಲಿಯ ರಾಜ ಭೀಷ್ಮಕ. ಆ ಭೀಷ್ಮಕನಿಗೆ ಹಿರಿಯ ಪುತ್ರನಾದವನು ರುಕ್ಮಿ. ಒಟ್ಟಾರೆ 5 ಪುತ್ರರು ಮತ್ತೆ ಒಬ್ಬ ಪುತ್ರಿ. ರುಕ್ಮಿ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ, ರುಕ್ಮಮಾಲಿ. ಇವರೆಲ್ಲರಲ್ಲಿ ಹಿರಿಯನಾದವನು ರುಕ್ಮಿ, ಅತ್ಯಂತ ಬಲಶಾಲಿ. ಅವರೆಲ್ಲರ ತಂಗಿ ಆ ರುಕ್ಮಿಣಿ ಅತ್ಯಂತ ಸುಶೀಲಳು, ಸುಂದರಳು, ಅತಿ ಚಾರಿತ್ರ್ಯವುಳ್ಳವಳು, ಗುಣವುಳ್ಳವಳು, ಗುಣವತಿಯಾದವಳು. ಆಕೆಯ ಕುರಿತಾಗಿ ಅನೇಕ ವರ್ಣನೆಯನ್ನ ಶುಕಮುನಿಗಳು ಹೇಳ್ತಾರೆ. ವಿಶೇಷವಾಗಿ ಅಲ್ಲಿ ವರ್ಣಿಸಲಾಗ್ತದೆ ಏನಂತಂದ್ರೆ, ಅಲ್ಲಿ ರುಕ್ಮಿಣಿ ಆಕೆ ಕೃಷ್ಣನ ಕುರಿತಾಗಿ ಅವಳ ಸಭೆಯಲ್ಲಿ ಬರುವಂತಹ ಅನೇಕ ಋಷಿಗಳಿಂದ ಕೇಳಿದ್ದಳು. ಹೇಗೆ ಆ ಕೃಷ್ಣ ಮುಕುಂದ, ಆತನ ಚಾರಿತ್ರ್ಯ, ಆತನ ಗುಣಗಳು, ಆತನ ಸೌಂದರ್ಯ, ರೂಪ, ಇದರ ಕುರಿತಾಗಿ ಆಕೆ ಶ್ರವಣವನ್ನ ಮಾಡಿದ್ಲು, ವಿಶೇಷವಾಗಿ ನಾರದ ಮುನಿಗಳಿಂದ. ಆ ನಾರದ ಮುನಿಗಳ ಮಾತುಗಳನ್ನ ಅತ್ಯಂತ ಆಸಕ್ತಿಯಿಂದ ಕೇಳಿ
ಆಕೆ ತನ್ನ ಮನಸ್ಸನ್ನ ಕೃಷ್ಣನ ಮೇಲೆ ಕೇಂದ್ರೀಕರಿಸಿ ಸಮರ್ಪಿತಳಾಗಿದ್ದಳು. ಅಲ್ಲಿ ಕೃಷ್ಣನು ಕೂಡ ರುಕ್ಮಿಣಿಯ ಆಕೆಯ ಬುದ್ಧಿ, ಆಕೆಯ ಲಕ್ಷಣ, ಸೌಂದರ್ಯ, ಆಕೆಯ ಆ, ಶೀಲ ಚರಿತ್ರೆ ಇವುಗಳ ಬಗ್ಗೆ ಕೇಳಿ ಆತನು ಕೂಡ ಓ ಇವಳು ನನಗೆ ಆ, ಸೂಕ್ತಳಾದ ಪತ್ನಿ ಎನ್ನುವಂತೆ ಆತನು ಆಲೋಚಿಸಿದ್ದ. ಆದರೆ ಇಲ್ಲಿ ರುಕ್ಮಿ ಒಂದು ದೊಡ್ಡ ತಡೆಯಾಗ್ತಾನೆ, ತೊಡಕ ಆಗ್ತಾನೆ. ಈ ರುಕ್ಮಿ ಈತನ ಸ್ನೇಹಿತರು ಶಿಶುಪಾಲ, ಶಾಲ್ವ, ಜರಾಸಂಧ ಈ ರೀತಿಯಾದವರು ಇವರೆಲ್ಲರೂ ಕೂಡ ಕೃಷ್ಣನ ದ್ವೇಷಿಗಳು, ಶತ್ರುಗಳು. ಇವರ ಸಹವಾಸದ ಕಾರಣದಿಂದಾಗಿ ರುಕ್ಮಿಯು ಕೂಡ ಕೃಷ್ಣನನ್ನ ಅತಿ ಮಾತ್ಸರ್ಯದಿಂದ ಕಾಣ್ತಾ ಇದ್ದ. ಹಾಗಾಗಿ ಆತ ಈ ತನ್ನ ತಂಗಿಯನ್ನ ಕೃಷ್ಣನಿಗೆ ಧಾರೆ ಎರಿಲಿಕ್ಕೆ ಆತ ತಯಾರಿರಲಿಲ್ಲ. ಆಕೆಯನ್ನ ಬದಲಾಗಿ ಶಿಶುಪಾಲನಿಗೆ ವಿವಾಹದಲ್ಲಿ ನೀಡಬೇಕು ಅನ್ನೋದು ಆತನ ಸಂಕಲ್ಪವಾಗಿತ್ತು. ಯಾರೊಬ್ಬರಿಗೂ ಕೂಡ ಈ ನಿರ್ಣಯ ಸ್ವೀಕಾರವಾಗಿರಲಿಲ್ಲ. ಆದರೂ ಏನು ಮಾಡೋದು, ಪ್ರಬಲನಾಗಿರುವಂತಹ ಹಠಮಾರಿಯಾಗಿರುವಂತಹ ಈ ಹಿರಿಯ ರಾಜಕುಮಾರ, ಮುಂದಿನ ರಾಜ ರುಕ್ಮಿ, ಈತನನ್ನ ಎದುರು ಹಾಕಿಕೊಳ್ಳುವಂತಹ ಧೈರ್ಯ ಯಾರಿಗೂ ಇರಲಿಲ್ಲ, ಭೀಷ್ಮಕನಿಗೂ ಕೂಡ. ಹಾಗಾಗಿ ಶಿಶುಪಾಲನ ಜೊತೆ ಆ ಮದುವೆ ವಿವಾಹ ಈಗ ನಿರ್ಣಯವಾಗಿದೆ. ರುಕ್ಮಿಣಿ ಇದನ್ನ ತಿಳಿದು ಆಕೆ ತಕ್ಷಣವೇ ಆ ಒಬ್ಬ ವಿಶ್ವಾಸಾರ್ಹ ಬ್ರಾಹ್ಮಣನನ್ನ ಆ, ಕೃಷ್ಣನ ದೇಶವಾದಂತಹ ಆನರ್ತ ದೇಶಕ್ಕೆ ಕಳುಹಿಸ್ತಾಳೆ, ದ್ವಾರಕೆಗೆ ಕಳುಹಿಸ್ತಾಳೆ. ಆ ಬ್ರಾಹ್ಮಣ ದ್ವಾರಕೆಯನ್ನ ಪ್ರವೇಶಿಸ್ತಾನೆ. ಆ ದ್ವಾರಕೆಯನ್ನ ಪ್ರವೇಶಿಸಿದ ಬ್ರಾಹ್ಮಣ ನೇರವಾಗಿ ಆ ಯದುಗಳ ಸಭೆಗೆ ಬರ್ತಾನೆ. ಆ ಸಭೆಗೆ ಬರ್ತಾ ಇದ್ದ ಹಾಗೆ ಅಲ್ಲಿರುವಂತಹ ದ್ವಾರಪಾಲಕರೆಲ್ಲರೂ ಕೂಡ ಆತನನ್ನ ಆ ರಾಜನಾದಂಥ ಉಗ್ರಸೇನ ನಂತರ ಕೃಷ್ಣನ ಬಳಿ ಕರೆದೊಯ್ತಾರೆ. ನೋಡಿ ಹೇಗೆ ಅಲ್ಲಿದ್ದಂತಹ ಪ್ರಜೆಗಳು ಆ ರಾಜನನ್ನ ಕಾಣಬೇಕು ಅನ್ನೋ ಒಂದು ಉದ್ದೇಶ ಕಾರಣವಿದ್ದರೆ ಯಾರೂ ಕೂಡ ಅವರನ್ನ ತಡೆ ಹಿಡಿತಾ ಇರಲಿಲ್ಲ. ವಿಶೇಷವಾಗಿ ಆ ಆಧ್ಯಾತ್ಮಿಕ ಜೀವನವನ್ನೇ ತಮ್ಮ ಮುಖ್ಯ ಧ್ಯೇಯವನ್ನಾಗಿರುವಂತಹ ಬ್ರಾಹ್ಮಣರನ್ನ ಎಂದೂ ಕೂಡ ಸೈನಿಕರು ಅಥವಾ ರಾಜರು ತಡೆ ಹಿಡಿತಾ ಇರಲಿಲ್ಲ. ಅದು ಅವರಿಗೆ ಅವರು ಸದಾ ಗೌರವವನ್ನು ತೋರಿಸ್ತಾ ಇದ್ದಂತಹ ಲಕ್ಷಣ. ಸೊ ಹೀಗೆ ಬ್ರಾಹ್ಮಣನನ್ನ ಕೃಷ್ಣನ ಬಳಿ ಸೈನಿಕರು ಕರೆತಂದಿದ್ದಾರೆ. ನೋಡ್ತಾ ಇದ್ದಾಗೆ ಕೃಷ್ಣನ ತಾನೇ ಎದ್ದು ನಿಂತು ಆ ಬ್ರಾಹ್ಮಣನನ್ನ ಮೇಲೆ ಕರೆತಂದು ಆತನನ್ನ ಕೂರಿಸಿ ಆತನಿಗೆ ಪಾದ ಸಂವಹನ, ಪಾದ ಶೌಚ, ಪಾದಾಭಿಷೇಕವನ್ನ ಮಾಡ್ತಾ ಇದ್ದಾನೆ. ಹೇಗೆ ಅವನನ್ನ ಕೃಷ್ಣನನ್ನ ದೇವತೆಗಳು ಸತ್ಕಾರ ಮಾಡ್ತಾರೋ ಹಾಗೆ ಕೃಷ್ಣ ಈ ಬ್ರಾಹ್ಮಣನಿಗೆ ಸತ್ಕಾರವನ್ನ ಆದರವನ್ನ ತೋರಿಸ್ತಾ ಇದ್ದಾನೆ. ಯಾಕೆ? ಇದು ನಮ್ಮ ವೈದಿಕ ಸಂಸ್ಕೃತಿ. ಸನಾತನ ಧರ್ಮದಲ್ಲಿ 4 ವರ್ಣ ಮತ್ತೆ ಆಶ್ರಮಗಳ ಉಲ್ಲೇಖ ಇರುತ್ತೆ. ವರ್ಣಗಳು ಇವು ಸಾಮಾಜಿಕ ಪದ್ಧತಿಗಳು ಅಥವಾ ಹಂತಗಳು, ಸಾಮಾಜಿಕ ವರ್ಗಗಳು. ವೃತ್ತಿ ಸ್ವಭಾವದ ಮೇರೆಗೆ ಈ ಸಮಾಜವನ್ನ ಆ ವ್ಯಕ್ತಿಯ ಗುಣ ಕರ್ಮಗಳ ಆಧಾರದಲ್ಲಿ ವರ್ಗಾವಣೆ ಮಾಡಲಾಗ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇವರಲ್ಲಿ ಬ್ರಾಹ್ಮಣರು ಅವರು ಸತ್ವ ಗುಣದಲ್ಲಿ ಜೀವಿಸುವಂಥವರು, ಆಧ್ಯಾತ್ಮವನ್ನ ಪರಿಪಾಲಿಸುವಂಥವರು, ಆ ಗೋರಕ್ಷಣೆ, ವಿಗ್ರಹ ಸೇವೆ, ದಾನ ಧರ್ಮ ಇವುಗಳಲ್ಲಿ ಅವರೆಲ್ಲರೂ ಕೂಡ ಅತ್ಯಂತ ಆಸಕ್ತರು. ಕ್ಷತ್ರಿಯರು ರಾಜಶಾಸನ ಆಡಳಿತದಲ್ಲಿ ಅವರು ಆಸಕ್ತಿಯುಳ್ಳವರು. ವೈಶ್ಯರು ವ್ಯಾಪಾರ, ಗೋಸೇವೆ, ವಾಣಿಜ್ಯ ಇವುಗಳಲ್ಲಿ ಆಸಕ್ತಿಯುಳ್ಳಂಥವರು. ಶೂದ್ರರು ಅವರು ಈ ಎಲ್ಲಿನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಸಹಾಯ ಮಾಡುವಂತಹ ಸ್ವಭಾವವುಳ್ಳವರು. ಸೊ ಹೀಗೆ ಯಾವುದೇ ಒಂದು ತಾರತಮ್ಯ ಇಲ್ಲ. ಆದರೆ ಕೃಷ್ಣ ಬ್ರಾಹ್ಮಣರಿಗೆ ವಿಶೇಷವಾದಂತಹ ಗೌರವವನ್ನು ತೋರಿಸ್ತಾ ಇದ್ದಾನೆ. ಯಾಕೆಂದರೆ ಅವರ ಗುಣಲಕ್ಷಣಗಳು ಎಷ್ಟು ಸರಳವಾಗಿದ್ದವು, ಅವರ ಜೀವನ ಎಷ್ಟು ಆದರ್ಶವಾಗಿತ್ತು. ಕೃಷ್ಣ ಮುಂದೆ ಆ ಬ್ರಾಹ್ಮಣನ ಸ್ತುತಿಯನ್ನ ಮಾಡೋದರಲ್ಲಿ ಆ ಒಬ್ಬ ಆದರ್ಶ ಬ್ರಾಹ್ಮಣನ ಗುಣಲಕ್ಷಣಗಳನ್ನ ನಾವು ಕೇಳ್ತೀವಿ.
ಕೃಷ್ಣ ಆ ಬ್ರಾಹ್ಮಣನಿಗೆ ಸತ್ಕಾರ ಮಾಡಿ ಆತನ ಪೂಜೆಗಳನ್ನೆಲ್ಲ ನೆರವೇರಿಸಿ ಆ, ಆತನಿಗೆ ಆ, ಭೋಜನವನ್ನ ನೀಡಿ ಆ, ವಿಶ್ರಾಮವನ್ನ ಮಾಡಲಿಕ್ಕೆ ಆತನಿಗೆ ಎಲ್ಲ ಏರ್ಪಾಟನ್ನ ಮಾಡಿ ನಂತರ ಸ್ವಲ್ಪ ಸಮಯದ ನಂತರ ಕೃಷ್ಣ ಆತನ ಪಾದವನ್ನ ಒತ್ತುತ್ತಾ ನೋಡಿ, ಭಗವಂತ ಶ್ರೀಕೃಷ್ಣ ಬ್ರಾಹ್ಮಣನ ಪಾದ ಸೇವೆಯನ್ನ ಮಾಡ್ತಾ ಪ್ರಶ್ನಿಸ್ತಾನೆ, ಹೇ ಬ್ರಾಹ್ಮಣರೇ, ನಿಮ್ಮ ಧಾರ್ಮಿಕ ಆಚರಣೆಗಳು ಯಾವುದೇ ಕಷ್ಟವಿಲ್ಲದೆ ನಡೆಯುತ್ತಿವೆಯೇ? ಆ? ಕೃಷ್ಣ ಏನ್ ಕೇಳ್ತಾ ಇದ್ದಾನೆ ನೋಡಿ, ನೀವು ಧರ್ಮಕ್ಕೆಂದೇ ಸರಿ ನಿಂತವರು, ಆ ಆ ಧರ್ಮ ರಕ್ಷಣೆ, ಧರ್ಮ ಪಾಲನೆ, ಆ ಆಧ್ಯಾತ್ಮ ಭಕ್ತಿಯ ಪರಿಪಾಲನೆ ಏನಿದೆ ಅದು ನಿಮ್ಮ ಕಾರಣದಿಂದ. ನೀವು ವೈದಿಕ ಶಾಸ್ತ್ರಗಳನ್ನ ನಿಮ್ಮ ಮಾತಿನಲ್ಲಿ, ನಿಮ್ಮ ಆಚರಣೆಗಳಲ್ಲಿ ಸದಾ ಸಂರಕ್ಷಿತವಾಗಿಟ್ಟಿರ್ತೀರ, ಅವುಗಳ ಪ್ರಚಾರ ಪ್ರಸಾರವನ್ನ ಮಾಡ್ತೀರಾ. ನಿಮ್ಮ ಆ ಆಚರಣೆಗಳು ಯಾವುದೇ ಕಷ್ಟವಿಲ್ಲದೆ ನಡೆಯುತ್ತಿವೆ ತಾನೆ? ಅದರಲ್ಲೂ ವಿಶೇಷವಾಗಿ ಕೃಷ್ಣ ಕೇಳ್ತಾ ಇದ್ದಾನೆ, ನೀವು ಸಂತೃಪ್ತರಾಗಿದ್ದೀರಾ? ನಿಮ್ಮ ಮನಸ್ಸು ಸಂತೃಪ್ತಿಯಲ್ಲಿದೆಯಾ? ನೋಡಿ, ಸಂತೃಪ್ತಿ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಗುಣ ವ್ಯಕ್ತಿಯದ್ದು. ಭೌತಿಕ ಜಗತ್ತಿನಲ್ಲಿ ವ್ಯಕ್ತಿ ಯಾವುದನ್ನೇ ಪಡೆದರೂ ಅಥವಾ ಯಾವುದನ್ನೇ ಕಳೆದುಕೊಂಡರೂ ಸಮಾನ ಭಾವದಲ್ಲಿ ಸ್ವೀಕರಿಸುವಂತಹ ಭಾವವೇ ಸಂತೃಪ್ತಿ. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಸುಂದರವಾದಂತಹ ಶ್ಲೋಕವನ್ನ ಹೇಳ್ತಾನೆ. ಏನದು? ಆ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಆ ಸಂತುಷ್ಟ್ಯ ಏನ ಕೇನಚಿತ್, ಯದೃಚ್ಛಾ ಲಾಭ ಸಂತುಷ್ಟೋ ಸಂತುಷ್ಟ್ಯ ಏನ ಕೇನಚಿತ್. ಹೇಗೆ ವ್ಯಕ್ತಿ ಏನನ್ನೇ ಜೀವನದಲ್ಲಿ ಪಡೆದ್ರೂ ಕೂಡ ಅದರಿಂದ ಸಂತುಷ್ಟನಾಗಿರುವಂತಹ ಭಾವ, ಇದು ಆಧ್ಯಾತ್ಮಿಕ ಜೀವನದಲ್ಲಿ ಬಹಳಷ್ಟು ಅನುಕೂಲವಾದದ್ದು. ಈ ಜಗತ್ತು ಅದು ನಮ್ಮ ಇಚ್ಛೆಯಂತೆ ನಡೆಯೋದಿಲ್ಲ. ಅದರ ನಿಯಂತ್ರಕ ತತ್ವಗಳು ಅನೇಕವಿವೆ. ಗುಣಗಳು, ಭಗವಂತನ ಬಹಿರಂಗ ಶಕ್ತಿ, ಪ್ರಕೃತಿ, ದೇವತೆಗಳು, ಹೀಗೆ ಅನೇಕ ತತ್ವಗಳು, ನಿಯಂತ್ರಕ ತತ್ವಗಳಿವೆ. ಕರ್ಮ, ಕಾಲ, ಅವೆಲ್ಲಕ್ಕೂ ಮಿಗಿಲಾಗಿ ಶ್ರೀಕೃಷ್ಣ ಆತನೇ ಪರಮ ನಿಯಂತ್ರಕ. ಹಾಗಿದ್ದಲ್ಲಿ ಈ ಜಗತ್ತು ಅದು ನಮ್ಮ ಸ್ವೇಚ್ಛೆಯಂತೆ ನಡೆಯಬೇಕು ಅನ್ನೋದು ಅದು ಒಂದು ಮೂರ್ಖತನ. ಅನೇಕ ಘಟನೆಗಳು ನಮ್ಮ ಜೀವನದಲ್ಲಿ ನಮ್ಮ ಪೂರ್ವ ಕರ್ಮಗಳ ಆಧಾರಿತವಾಗಿರ್ತವೆ. ಅವುಗಳನ್ನು ಸ್ವೀಕರಿಸಿ ಮುಂದಿನ ಜೀವನವನ್ನ ಒಂದು ಒಳ್ಳೆಯ ಆಯ್ಕೆಯಲ್ಲಿ ನಾವು ಮುನ್ನಡೆಸಿದರೆ ಅದು ನಮ್ಮ ಜೀವನವನ್ನ ಸಂತುಷ್ಟಿಕರವನ್ನಾಗಿ ಮಾಡಿಸುವ ಒಂದು ಲಕ್ಷಣ. ಸೊ ಹೀಗೆ ಬ್ರಾಹ್ಮಣರು ಅವರ ಒಂದು ಮುಖ್ಯವಾದಂತಹ ಗುಣ, ಆಧ್ಯಾತ್ಮಿಕ ಜೀವನದಲ್ಲಿ ಅತಿ ಮುಖ್ಯವಾದಂತಹ ಗುಣ ಅಂದರೆ ಸಂತೃಪ್ತಿ ಇರಬೇಕು. ಕೃಷ್ಣ ಮುಂದುವರಿಸ್ತಾ ಹೇಳ್ತಾನೆ, ಯಾವೊಬ್ಬ ಬ್ರಾಹ್ಮಣ ಅಥವಾ ಆಧ್ಯಾತ್ಮಿಕವಾದಿ ಅತೃಪ್ತನಾಗಿದ್ದಾನೋ ಆತ ಜೀವನದಲ್ಲಿ ಏನನ್ನು ಪಡೆದರೂ ಕೂಡ ಆತ ಎಂದೂ ಕೂಡ ಶಾಂತಿಯನ್ನ ಅನುಭವಿಸೋದಿಲ್ಲ. ಆತ ಸ್ವರ್ಗರಾಜ ಇಂದ್ರನಾದರೂ ಕೂಡ ಆತ ಅಶಾಂತನಾಗಿ ಅಲೆಮಾರಿಯಂತೆ ನಡೀತಾ ಇರ್ತಾನೆ. ಹೀಗೆ ತೃಪ್ತಿ ಅನ್ನೋದು ಬಹಳ ಮುಖ್ಯ. ಯಾವೊಬ್ಬ ವ್ಯಕ್ತಿ ಸಂತೃಪ್ತನಾಗಿದ್ದಾನೋ ಎಷ್ಟೇ ಜೀವನದಲ್ಲಿ ಕಷ್ಟಗಳು, ಅಡೆತಡೆಗಳಿದ್ರೂ ಕೂಡ ಆತ ಶಾಂತಿಯನ್ನ ಅನುಭವಿಸ್ತಾನೆ, ಮನಃಶಾಂತಿಯನ್ನು ಅನುಭವಿಸ್ತಾನೆ. ಹೀಗೆ ನಾವು ಆ ಶಾಂತಿಗೋಸ್ಕರ, ಭಕ್ತಿಗೋಸ್ಕರ ನಾವು ಜೀವಿಸಬೇಕು. ಅದಕ್ಕೆ ಈ ಸಂತೃಪ್ತಿ ಬಹಳ ಮುಖ್ಯವಾದದ್ದು. ಹೀಗೆ ಸಂತೃಪ್ತ ಬ್ರಾಹ್ಮಣರನ್ನ ನಾನು ಸದಾ ಗೌರವಿಸ್ತೀನಿ. ಕೃಷ್ಣನಿಗೆ ಸ್ತುತಿ ಮಾಡುವಾಗ ನಾವು ಹೇಳ್ತೀವಿ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಕೃಷ್ಣ ಯಾಕೆ ಹೀಗೆ ಬ್ರಾಹ್ಮಣರಿಗೆ ಅತಿ ಹೆಚ್ಚು ಗೌರವವನ್ನು ನೀಡುತ್ತಾ ಅವರ ಪರಿಪಾಲನೆ, ಸಂರಕ್ಷಣೆಗೆ ಸದಾ ಆತ ಸನ್ನದ್ಧನಾಗಿರ್ತಾನೆ? ಯಾಕೆಂದ್ರೆ ಈ ಸ್ವಭಾವವುಳ್ಳವರು ಇವರು ತಮ್ಮ ಜೀವನದ ಮೂಲಕ, ತಮ್ಮ ಮಾತುಗಳ ಮೂಲಕ ಜಗತ್ತಿಗೆ ಈ ಪಾಠವನ್ನು ನೀಡುತ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ನಾವು ಹೇಗಿರಬೇಕು, ಹೇಗೆ ಜೀವಿಸಬೇಕು, ಯಾವ ಉದ್ದೇಶವನ್ನಿಟ್ಟು ಜೀವಿಸಬೇಕು, ಇದು ಇವರ ಜೀವನದಿಂದ ಪೂರ್ತಿ ಜನತೆ ತಿಳಿದುಕೊಳ್ಳಬಹುದು. ಹೀಗೆ ತೃಪ್ತರಾದಂತಹ ಬ್ರಾಹ್ಮಣರು ಸಾತ್ವಿಕರು, ಅಹಂಕಾರರಹಿತರು, ಅವರು ಶಾಂತರು. ಇಂತಹ ಬ್ರಾಹ್ಮಣರು ಎಲ್ಲರಿಗೂ
ಒಂದು ಹಿತವನ್ನು ಬಯಸುವಂತಹ ಸಲಹೆಗಾರರಾಗಬಹುದು. ಹೀಗೆ ಬ್ರಾಹ್ಮಣರು ಪರಮ ಪರರ ಹಿತವನ್ನು ಬಯಸುವಂಥವರು ಆ, ಪುರೋಹಿತರಾಗಿದ್ದರು. ಪುರೋಹಿತ ಅಂದರೆ ಬೇರೆಯವರ ಹಿತವನ್ನು ಬಯಸುವವರು. ದೈವ ಕಾರ್ಯಗಳನ್ನು ಮಾಡಿಸುವಲ್ಲಿ ಅವರು ಸದಾ ತತ್ಪರರಾಗಿದ್ದರು, ಲೋಕ ಕಲ್ಯಾಣಕ್ಕೋಸ್ಕರ. ಹೀಗೆ ಹೇ ಬ್ರಾಹ್ಮಣ, ನಿಮ್ಮ ರಾಜ ನಿಮ್ಮನ್ನ ನಿಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದಾನೆ ತಾನೆ. ನೀವು ನೀವು ಲೋಕ ಸೇವೆಗೆಂದು ಸಮರ್ಪಿತರಾಗಿದ್ದೀರಿ, ಆದರೆ ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ರಾಜನದ್ದು. ಆತ ನಿಮ್ಮ ಕಲ್ಯಾಣವನ್ನು ನೋಡ್ಕೊಳ್ತಾ ಇದ್ದಾನೆ ತಾನೆ. ಅಂತಹ ರಾಜ, ಯಾವ ರಾಜ್ಯದಲ್ಲಿ ಅಂತಹ ಬ್ರಾಹ್ಮಣರು ಸಂತುಷ್ಟರಾಗಿದ್ದಾರೋ, ಯಾವುದೇ ಒಂದು ಕಷ್ಟವಿಲ್ಲದೆ ತಮ್ಮ ಕಾರ್ಯಗಳಲ್ಲಿ ತೊಡಗಿದ್ದಾರೋ, ಅಂತಹ ರಾಜ ಕೃಷ್ಣ ಹೇಳ್ತಾನೆ ನಮಗೆ ಬಹಳ ಪ್ರಿಯ. ನೋಡಿ, ಒಬ್ಬ ಆದರ್ಶ ರಾಜ, ಆತನ ಮುಖ್ಯ ಕರ್ತವ್ಯ ಏನು ಅನ್ನೋದು ಇಲ್ಲಿ ಕೃಷ್ಣನ ಮಾತಿನಲ್ಲೇ ಬರ್ತಾ ಇದೆ. ಸೊ ಹೀಗೆ ಕೃಷ್ಣ ಈ ಬ್ರಾಹ್ಮಣನಿಗೆ ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ವಿಶೇಷವಾಗಿ ನೀವು ಇಲ್ಲಿಗೆ ಬಂದಿರುವಂತಹ ಈ ಕಾರಣ ಏನು? ನಮಗೆ ತಿಳಿದು ಬಂದಿದೆ, ನೀವು ದೂರದ ವಿದರ್ಭ ದೇಶದಿಂದ ಬಂದಿದ್ದೀರಾ. ಅಷ್ಟು ದೂರದಿಂದ ನೀವು ಈ ಗುಜರಾತ್ ರಾಜ್ಯ ಅಥವಾ ಆನರ್ತ ಪ್ರದೇಶ, ಸಮುದ್ರವನ್ನು ದಾಟಿ ಈ ನನ್ನ ದ್ವಾರಕಾ ದ್ವೀಪಕ್ಕೆ ನೀವು ಬಂದಿದ್ದೀರಾ. ಇದರ ಕಾರಣ, ಉದ್ದೇಶ ಏನು? ದಯವಿಟ್ಟು ನನಗೆ ತಿಳಿಸಿ, ಆಜ್ಞೆ ಮಾಡಿ ಅಂತ ಕೃಷ್ಣ ಆ ಬ್ರಾಹ್ಮಣನಿಗೆ ಪ್ರಶ್ನೆ ಕೇಳಿದ, ಭಿನ್ನವಿಸಿಕೊಂಡ. ಆಗ ಆ ಬ್ರಾಹ್ಮಣ ಶ್ರೀಕೃಷ್ಣನಿಗೆ ಆ ಎಲ್ಲ ಸಂಗತಿಯನ್ನ ತಿಳಿಸಿದ. ಆ ವಿದರ್ಭ ರಾಜಧಾನಿಯಲ್ಲಿ ಏನೆಲ್ಲ ನಡೀತಾ ಇದೆ, ಆ ರಾಜಕುಮಾರಿ ವೈದರ್ಭಿ ರುಕ್ಮಿಣಿಯ ಮನಸ್ಥಿತಿಯನ್ನ, ಆಕೆಯ ಮನಸ್ಸಿನ ಆಶಯವನ್ನ ಆತ ತಿಳಿಸ್ತಾ ಇದ್ದಾನೆ. ವೈದರ್ಭಿ ರುಕ್ಮಿಣಿ ವಿಶೇಷವಾಗಿ ಒಂದು ಪತ್ರವನ್ನ ತನ್ನ ಕೈಬರಹದಲ್ಲಿ ಬರೆದು ಈ ಬ್ರಾಹ್ಮಣನಿಗೆ ನೀಡಿದ್ದಳು. ಅದಕ್ಕೆ ಒಂದು ಮುದ್ರೆಯಿಂದ ಸಂರಕ್ಷಣೆಯನ್ನು ಕೂಡ ಮಾಡಿದ್ಲು, ಲಾಂಛನದಿಂದ. ಅದನ್ನ ಆತ ಈ ಬ್ರಾಹ್ಮಣ ಕೃಷ್ಣನಿಗೆ ಒಪ್ಪಿಸ್ತಾನೆ. ಅದನ್ನ ಸ್ವೀಕರಿಸಿದ ಕೃಷ್ಣ ಆ ಮುದ್ರೆಯನ್ನ ಓಪನ್ ಮಾಡಿತಾನೆ, ಒಡೆದು ನೋಡ್ತಾನೆ. ಆಗ ಆ ಬ್ರಾಹ್ಮಣನಿಗೆ ನೀವೇ ಇದನ್ನ ಓದಿ ಅಂತ ಕೈಗೆ ನೀಡ್ತಾನೆ. ನೋಡಿ, ಆ ಬ್ರಾಹ್ಮಣ ಎಷ್ಟು ನಿಸ್ವಾರ್ಥಿ. ಇದನ್ನ ತಿಳಿದುಕೊಂಡಿರುವವಳು ಆ ರುಕ್ಮಿಣಿ ತನ್ನ ಅತ್ಯಂತ ಗೋಪನೀಯವಾದಂತಹ ವಿಚಾರವನ್ನ ಈ ಬ್ರಾಹ್ಮಣನ ಮೂಲಕ ಕೃಷ್ಣನಿಗೆ ತಲುಪಿಸಲು ಆ ಬ್ರಾಹ್ಮಣನನ್ನ ಆಯ್ಕೆ ಮಾಡಿದ್ಲು ಆಕೆ. ಅಷ್ಟೇ ವಿಶ್ವಾಸ ಕೃಷ್ಣನದ್ದು ಕೂಡ. ನೀವೇ ಈ ಪತ್ರವನ್ನ ಓದಿ ಅಂತ ಆ ಬ್ರಾಹ್ಮಣನಿಗೆ ಕೃಷ್ಣ ಹೇಳ್ತಾನೆ. ಆ ಬ್ರಾಹ್ಮಣ ಹೇಳ್ತಾನೆ, ನಾನು ಮಾರ್ಗದಲ್ಲಿ ಯಾರಿಗೂ ಕೂಡ ಈ ಪತ್ರವನ್ನ ತೋರಿಸಿಲ್ಲ, ಸಂರಕ್ಷಿತವಾಗಿ ನಿಮ್ಮ ಮುಂದೆಯೇ ಇದನ್ನ ತೆರೆದು ಓದ್ತಾ ಇದ್ದೀನಿ ಅಂತ ಹೇಳಿ, ಆಗ ಆ ಬ್ರಾಹ್ಮಣ ಆ ವೈದರ್ಭಿ ರುಕ್ಮಿಣಿಯ ಮಾತುಗಳನ್ನ ಕೃಷ್ಣನ ಮುಂದೆ ಓದುತ್ತಾನೆ. ಅದುವೇ ರುಕ್ಮಿಣಿಯ ಪ್ರೇಮ ಸಂದೇಶ. ರುಕ್ಮಿಣಿ ಹೇಳ್ತಾಳೆ, ರುಕ್ಮಿಣ್ಯುವಾಚ ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂ ತೇ ನಿರ್ವಿಶ್ಯ ಕರ್ಣವಿವರೈರ್ ಹರತೋಂಗತಾಪಂ ರೂಪಂ ದೃಶಾಂ ದೃಶಿಮತಾಂ ಅಖಿಲಾರ್ಥಲಾಭಂ ತ್ವಯ್ಯಚ್ಯುತಾ ವಿಶತಿ ಚಿತ್ತಮಪತ್ರಪಂ ಮೇ. ರುಕ್ಮಿಣಿ ಹೇಳ್ತಾ ಇದ್ದಾಳೆ, ಹೇ ಭುವನ ಸುಂದರ, ಅತ್ಯಂತ ಸುಂದರನಾದವನು, ನಿನ್ನಷ್ಟು ಸುಂದರನಾದವನು ಈ ಜಗತ್ತಿನಲ್ಲಿಯೇ ಇಲ್ಲ. ಹೇ ಭುವನ ಸುಂದರ, ನಿಮ್ಮ ಕುರಿತಾಗಿ ನಾನು ಅನೇಕ ವಿಚಾರಗಳನ್ನ ನಿಮ್ಮ ಭಕ್ತರಿಂದ ಕೇಳಿದ್ದೀನಿ. ವಿಶೇಷವಾಗಿ ನಿಮ್ಮ ಗುಣಗಳ ಬಗ್ಗೆ ನಾನು ಕೇಳಿದಾಗ ಆ ಗುಣಗಳ ಕುರಿತಾದಂತಹ ಮಾತುಗಳು ನನ್ನ ಕಿವಿಯನ್ನ ಪ್ರವೇಶಿಸಿ ಕರ್ಣ ವಿವರೈರ್, ನನ್ನ ಈ ಭೌತಿಕ ಶರೀರದ ಎಲ್ಲ ತಾಪ ಕಷ್ಟ ನೋವುಗಳನ್ನು ನಿವಾರಿಸಿವೆ. ಕೃಷ್ಣನ ಕುರಿತಾದಂತಹ ಶ್ರವಣ ಮಾತ್ರ ಎಷ್ಟು ಲಾಭವನ್ನ ನೀಡುತ್ತೆ ಅನ್ನೋದನ್ನ ರುಕ್ಮಿಣಿಯೇ ಹೇಳ್ತಾ ಇದ್ದಾಳೆ. ದಯವಿಟ್ಟು ಗಮನಿಸಬೇಕಾದಂತಹ ವಿಚಾರ, ರುಕ್ಮಿಣಿ ಇಲ್ಲಿವರೆಗೆ ಕೃಷ್ಣನನ್ನ ಒಮ್ಮೆ ಕೂಡ ತನ್ನ ಸ್ವಂತ ಕಣ್ಣುಗಳಿಂದ ನೋಡಿಲ್ಲ. ಆಕೆ ಕೇವಲ
ಭಕ್ತರಿಂದ ಕೇಳಿದ್ದಳು ಕೃಷ್ಣನ ಕುರಿತಾಗಿ, ಗುಣಗಳ ಕುರಿತಾಗಿ. ಈಗ ಅದಾದ ಮೇಲೆ ಕೃಷ್ಣನ ರೂಪ ಸೌಂದರ್ಯದ ಕುರಿತಾಗಿ ಆಕೆ ವರ್ಣಿಸ್ತಾಳೆ. ನಿಮ್ಮ ಆ ರೂಪದ ಬಗ್ಗೆ ಕೇಳಿ ನನ್ನ ಕಣ್ಣುಗಳು ಆ ಆ ಕಣ್ಣುಗಳಿಗೆ ಏನು ಹಾತೊರಿಕೆ ಇದೆ, ಸುಂದರವಾದಂತಹ ವಸ್ತುಗಳನ್ನು, ವ್ಯಕ್ತಿಗಳನ್ನು ನೋಡುವಂತಹ ಹಾತೊರಿಕೆ ಏನಿದೆ ಅದು ಸಂಪೂರ್ತಿಯಾಗಿದೆ ನಿಮ್ಮ ರೂಪವನ್ನು ಕೇಳಿದ ತಕ್ಷಣ, ಕೇಳಿದ ಮಾತ್ರದಿಂದ. ಹೀಗೆ ನಿಮ್ಮ ಆ ರೂಪ ಮತ್ತು ಗುಣಗಳ ಶ್ರವಣ ಮಾತ್ರದಿಂದ ನಾನು ನಿಮ್ಮಲ್ಲಿ ಅತಿ ಆಕರ್ಷಿತಳಾಗಿದ್ದೀನಿ. ನನ್ನ ಮನಸ್ಸು ಈಗ ಯಾವುದೇ ಲಜ್ಜೆ ಇಲ್ಲದೆ ನಿಮ್ಮ ಮೇಲೆ ಸ್ಥಿರವಾಗಿದೆ, ನೆಲೆಯೂರಿದೆ. ನನ್ನ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ. ಹಾಗಾಗಿ ನಾನು ನನ್ನ ಮನಸ್ಸಿನ ವಿಚಾರವನ್ನು ನಿಮ್ಮ ಮುಂದೆ ಯಾವುದೇ ಲಜ್ಜೆ ಇಲ್ಲದೆ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೀನಿ. ಏನಿದು? ಯಾವುದೋ ಒಂದು ಅಪರಿಚಿತ ಮಹಿಳೆ ಈ ರೀತಿಯಾಗಿ ಹೇಳ್ತಾ ಇದ್ದಾಳಲ್ಲ. ದಯವಿಟ್ಟು ಹಾಗೆ ತಿಳಿಯಬೇಡಿ. ನಾನು ನನ್ನ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದನ್ನು ನೀವು ಸ್ವೀಕರಿಸುವುದಾದರೆ ಸ್ವೀಕರಿಸಿ, ನಿರಾಕರಿಸುವುದಾದರೆ ಅದರಿಂದ ನಾನು ನನ್ನ ಜೀವನದ ಅಂತ್ಯವನ್ನೇ ಕಾಣ್ತೀನಿ. ನೀವೇ ನಿರ್ಧರಿಸಿ. ಓಹ್, ನೀನು ನನ್ನನ್ನು ಅಷ್ಟು ಸುಂದರನಂತೆ ನೀನು ವರ್ಣಿಸ್ತಾ ಇದ್ದೀಯಲ್ವಾ? ಯಾಕೆ ಬೇರೆಯವರು ಕೂಡ ಸುಂದರರಲ್ಲವೇ? ಇಲ್ಲ, ನಿಮ್ಮ ಸೌಂದರ್ಯ ನಿಮ್ಮ ಸೌಂದರ್ಯ ಅಷ್ಟೇ ಅಲ್ಲ, ನಿಮ್ಮ ವಂಶ, ಸ್ವಭಾವ, ಸೌಂದರ್ಯ, ಜ್ಞಾನ, ಯೌವನ, ಐಶ್ವರ್ಯ ಮತ್ತು ಪ್ರಭಾವಗಳು ಎಷ್ಟು ಉನ್ನತವಾದವು. ಅವುಗಳನ್ನು ಯಾರೊಂದಿಗೂ ಹೋಲಿಸ್ಲಿಕ್ಕಾಗೋದಿಲ್ಲ. ರುಕ್ಮಿಣಿ ಹೇಳ್ತಾಳೆ, ಕಾತ್ವಾ ಮುಕುಂದ ಮಹತಿ ಕುಲಶೀಲ ರೂಪ ವಿದ್ಯಾ ವಯೋದ್ರವಿಣ ಧಾಮಾಭಿರಾತ್ಮತುಲ್ಯಂ. ನಿಮಗೆ ನೀವೇ ಸರಿಸಮಾನರು. ನಿಮಗೆ ಯಾರೂ ಬೇರೆಯವರು ಸಮಾನರಲ್ಲ. ಯಾರನ್ನೂ ನಿಮ್ಮೊಡನೆ ಹೋಲಿಸಲಾಗೋದೇ ಇಲ್ಲ. ವಿಶೇಷವಾಗಿ ನೀವು ಮನುಷ್ಯರಲ್ಲಿ ಸಿಂಹನಂತೆ. ಹೇ ನೀನು ಕೃಷ್ಣ, ನೀನು ನರಸಿಂಹ. ಮನುಷ್ಯರಲ್ಲಿ ಸಿಂಹನಾದವ ನೀನು ನರಸಿಂಹ. ಎಲ್ಲ ಮನುಷ್ಯರ ಮನಸ್ಸಿಗೆ ಆನಂದವನ್ನು ನೀಡುವವನು ನೀನು ನರಸಿಂಹ. ದಯವಿಟ್ಟು ನಾನು ನಿಮ್ಮಲ್ಲಿ ಮನಸ್ಸನ್ನು ಸಮರ್ಪಿಸಿದರೆ ಅದರಲ್ಲಿ ನನ್ನ ತಪ್ಪು ಏನಿದೆ? ಯಾವೊಬ್ಬ ಸ್ತ್ರೀ ಆಕೆ ಉತ್ತಮ ಕುಲದಲ್ಲಿ ಜನಿಸಿದ್ದಾಳೋ, ಗಂಭೀರ ಮನಸ್ಸಿನವಳಾಗಿದ್ದಾಳೋ, ಶೀಲವಂತಳಾಗಿದ್ದಾಳೋ, ಅವಳು ತುಂಬ ಸಹಜವಾಗಿ ನಿಮ್ಮ ಕುರಿತಾಗಿ ಕೇಳಿದಾಗ ನಿಮ್ಮಲ್ಲಿ ಆಕರ್ಷಿತಳಾಗೋದು ಅದು ಸಹಜ, ನೈಸರ್ಗಿಕ. ಯಾರಲ್ಲಿ ಆ ಆಕರ್ಷಣೆ ಉಂಟಾಗೋದಿಲ್ಲವೋ ಅವರು ನೈಸರ್ಗಿಕವಾಗಿ ಜೀವಿಸ್ತಾ ಇಲ್ಲ, ಅವರಲ್ಲಿ ಯಾವುದೇ ಸದ್ಗುಣಗಳಿಲ್ಲ. ನಾನು ನಿಮ್ಮನ್ನ ಪತಿಯಾಗಿ ಆರಿಸುತ್ತಾ ಇದ್ದೀನಿ. ದಯವಿಟ್ಟು ನೀವು ನನ್ನನ್ನು ಸ್ವೀಕರಿಸಿ. ಧೀರಾಪತಿಂ ಕುಲವತಿ ನ ವೃಣೀತ ಕನ್ಯಾ ಕಾಲೇಂದ್ರ ಸಿಂಹ ನರಲೋಕ ಮನೋಭಿರಾಮಂ. ಕೃಷ್ಣನನ್ನ ರುಕ್ಮಿಣಿ ನರಸಿಂಹ ಅಂತ ಕರೆದ್ಲು. ಎಲ್ಲ ಮನುಷ್ಯ ಜಾತಿಯನ್ನು ಆಕರ್ಷಿಸುವವರು. ನೀವು ಸದಾ ಸ್ವತಂತ್ರರು ಸಿಂಹನಂತೆ. ಆದರೆ ನಾನು ನಿಮ್ಮನ್ನ ಭಿನ್ನವಿಸ್ಕೊಳ್ತಾ ಇದ್ದೀನಿ ಸ್ವೀಕರಿಸಲಿಕ್ಕೆ. ನೀವು ಸ್ವತಂತ್ರರು, ನನ್ನನ್ನು ನಿರಾಕರಿಸಬೇಡಿ, ನೀವು ರಾಜರು. ಹೀಗೆ ರುಕ್ಮಿಣಿ ಆಕೆ ಆ ಕೃಷ್ಣನ ಕುರಿತಾಗಿ ಹೇಳ್ತಾ ಇದ್ದಾಳೆ. ಓ ಹಾಗ, ದಯವಿಟ್ಟು ನೀನು ನನ್ನ ಕುರಿತಾಗಿ ಎಲ್ಲ ವರ್ಣನೆಯನ್ನು ಮಾಡ್ತಾ ಇದ್ದೀಯಾ, ಆದರೆ ನಾನು ನಿನ್ನನ್ನು ಹೇಗೆ ಪತ್ನಿಯಾಗಿ ಸ್ವೀಕರಿಸಲಿ? ಆಗ ಕೃಷ್ಣನ ಆ ಆಲೋಚನೆಯನ್ನು ತಿಳಿದು ತಕ್ಷಣವೇ ರುಕ್ಮಿಣಿ ತನ್ನ ಪತ್ರದಲ್ಲಿ ಮುಂದಿನ ವಿಚಾರಗಳನ್ನು ಹೇಳ್ತಾಳೆ. ನಾನು ನಿಮ್ಮನ್ನ ಪತಿಯಾಗಿ ಆರಿಸಿಕೊಂಡಿದ್ದೀನಿ, ನಿಮ್ಮ ಶರಣಾಗಿದ್ದೀನಿ, ನಿಮಗೆ ಸಮರ್ಪಿತಳಾಗಿದ್ದೀನಿ, ನಾನು ಆತ್ಮ ಸಮರ್ಪಿತಳಾಗಿದ್ದೀನಿ. ಹೇಗೆ ಆ ಬಲಿ ಮಹಾರಾಜ ನಿಮ್ಮಲ್ಲಿ ಶರಣಾಗತನಾಗಿದ್ದ ನಿರ್ಭಾವ ರೂಪದಲ್ಲಿ, ಆದರೆ ನಾನು ನಿಮ್ಮ ಕುರಿತಾಗಿ ಪ್ರೀತಿ ಕಾರಣದಿಂದಾಗಿ ನಿಮ್ಮಲ್ಲಿ ಸಮರ್ಪಿತಳಾಗಿದ್ದೀನಿ. ಹಾಗಾಗಿ ರುಕ್ಮಿಣಿಯನ್ನು ಕೂಡ ಆ ಆತ್ಮನಿವೇದನ ಎನ್ನುವ ಆ ಭಕ್ತಿಯ ಅಂಗಕ್ಕೆ ಉದಾಹರಣೆಯ ರೂಪದಲ್ಲಿ ನೀಡಲಾಗುತ್ತೆ. ಬಲಿ ಮಹಾರಾಜ ಮತ್ತು ರುಕ್ಮಿಣಿ ಇವರು ಆತ್ಮನಿವೇದನವನ್ನು ಆದರ್ಶವಾಗಿ ಪರಿಪಾಲಿಸಿದವರು. ರುಕ್ಮಿಣಿ ಮುಂದೆ ತನ್ನ ಪತ್ರದಲ್ಲಿ ಹೇಳ್ತಾಳೆ, ನೀವು ದಯವಿಟ್ಟು ಬಂದು ನನ್ನನ್ನು ಸ್ವೀಕರಿಸಲೇಬೇಕು, ನಾನು ನಿಮಗೆಂದೇ ಸಮರ್ಪಿತಳಾಗಿದ್ದೀನಿ.
ನನ್ನನ್ನು ಬೇರೆಯವರು ಸ್ವೀಕರಿಸಿದರೆ ಅದು ತಪ್ಪಾಗತ್ತೆ, ಅದು ನಿಮಗೆ ಅಪಮಾನವಾದಂತಾಗತ್ತೆ. ನೋಡಿ ಹೇಗೆ ರುಕ್ಮಿಣಿ ಎಷ್ಟು ಚತುರಳು. ಕೃಷ್ಣನ ಆ ಆ ಅನುಗ್ರಹವನ್ನ ಆ ಅನುಗ್ರಹವನ್ನ ನೀಡಲಿಕ್ಕೆ, ಕೃಷ್ಣನಿಗೆ ಪ್ರೇರಣೆಯನ್ನ ಮಾಡಲಿಕ್ಕೆ ಆಕೆ ಈ ಮಾತುಗಳನ್ನು ಹೇಳ್ತಾ ಇದ್ದಾಳೆ. ಹೇಗೆ ಒಂದು ನರಿ ಸಿಂಹದ ಪಾಲಾಗಿರುವಂತಹ ಬೇಟೆಯನ್ನ ಕದಿಯಬಾರದೋ, ಹಾಗೆ ಈ ಕ್ರೂರಿ ನರಿಯಂತಿರುವ ಶಿಶುಪಾಲ ಆ, ನನ್ನನ್ನ ಮುಟ್ಟಬಾರದು. ನಾನು ನಿಮಗೆಂದೇ ಆ, ಆ, ಸಮರ್ಪಿತಳಾದವಳು. ಆ, ನಿಮಗೆಂದೇ ಅಯ್ಯೋ ನಾನು ಸಮರ್ಪಿತಳು, ನಿಮ್ಮ ಪಾಲು ನಾನು, ದಯವಿಟ್ಟು ನನ್ನನ್ನು ಸ್ವೀಕರಿಸಿ. ನಿಜವಾಗಿಯೂ ನಾನು ನನ್ನ ಜೀವನದಲ್ಲಿ ಯಾವುದಾದರೂ ಕೆಲವು ಪುಣ್ಯ ಕಾರ್ಯಗಳು, ನಿಮ್ಮ ಸಂತುಷ್ಟಿಗೆಂದು ನಾನು ಬ್ರಾಹ್ಮಣರು, ಗುರುಗಳು, ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಿದರೆ, ಯಜ್ಞ ದಾನ ವಿಧಿವಿಧಾನ ವ್ರತಗಳನ್ನು ಪಾಲಿಸಿದರೆ, ನೀವು ದಯವಿಟ್ಟು ನನ್ನ ಸ್ವೀಕರಿಸಿ. ಆದರೂ ಕೂಡ ನಾನೆಂದು ನಿಮ್ಮನ್ನು ಆಜ್ಞೆ ಮಾಡಲಾರೆ. ಆ, ಈ ಭಗವಂತನ ಅನುಗ್ರಹವನ್ನು ನಾವು ಎಂದೂ ಕೂಡ ಆಜ್ಞೆ ಮಾಡಲಾಗೋದಿಲ್ಲ. ನಾನು ನಿಮಗೆ ಭಿನ್ನವಿಯನ್ನ ಹೇಳ್ತಾ ಇದ್ದೀನಿ. ಆ, ನಾಳೆ ನನ್ನ ವಿವಾಹಕ್ಕೆ ಮುಹೂರ್ತವನ್ನು ಏರ್ಪಡಿಸಲಾಗಿದೆ. ಅತ್ಯಂತ ತುರ್ತು ಸ್ಥಿತಿಯಲ್ಲಿ ದಯವಿಟ್ಟು ನೀವು ಆ, ಈ ನನ್ನ ರಾಜ್ಯವಾದಂತಹ ವಿದರ್ಭವನ್ನು ಏಕಾಂತದಲ್ಲಿ ಪ್ರವೇಶಿಸಿ, ನಂತರ ನಿಮ್ಮ ಸೈನ್ಯದಿಂದ ಆವೃತವಾಗಿ ನನ್ನ ಆ ವಿವಾಹದ ಸಮಯದಲ್ಲಿ ನೀವು ಬಂದು ನನ್ನನ್ನು ರಾಕ್ಷಸ ವಿಧಾನದಲ್ಲಿ ಅಪಹರಿಸಿ ನನ್ನನ್ನು ವಿವಾಹಿಸಬೇಕು. ರಾಕ್ಷಸ ವಿಧಾನ, ರಾಕ್ಷಸ ವಿವಾಹ ಎಂದರೆ ಆ, ಒಂದು ಒಬ್ಬ ಸ್ತ್ರೀಯನ್ನ, ಆ, ಆ, ಕನ್ಯೆಯನ್ನ ಆ, ವಿವಾಹಕ್ಕೆಂದು ಏರ್ಪಡಿಸಿರುವ ಸಮಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಆಕೆಯನ್ನ ಅಪಹರಿಸಿ ಆಕೆಯನ್ನ ಕರೆದೊಯ್ದು ವಿವಾಹ ಮಾಡಿಕೊಳ್ಳುವಂತಹ ವಿಧಾನಕ್ಕೆ ರಾಕ್ಷಸ ವಿವಾಹ ಅಂತ ಹೇಳಲಾಗುತ್ತೆ. ಇಲ್ಲಿ ರುಕ್ಮಿಣಿಯೇ ಆ ಯೋಜನೆಯನ್ನ ಕೃಷ್ಣನ ಮುಂದೆ ಇಡ್ತಾ ಇದ್ದಾಳೆ. ನೀವು ನನ್ನನ್ನ ರಾಕ್ಷಸ ವಿಧಾನದಲ್ಲಿ ವಿವಾಹದಲ್ಲಿ ಸ್ವೀಕರಿಸಬೇಕು. ನಾಳೆಯೇ ನನ್ನ ವಿವಾಹ, ವಿಳಂಬ ಬೇಡ, ತುರ್ತು ಸ್ಥಿತಿ ಇದು, ದಯವಿಟ್ಟು ನೀವು ನನ್ನನ್ನು ಸ್ವೀಕರಿಸಿ. ಓ, ಹಾಗೆ ನೀನು ಇಷ್ಟೊಂದು ಆ, ಆ, ಭಿನ್ನವಿಸ್ಕೊಳ್ತಾ ಇದ್ದೀಯಾ, ಇಷ್ಟೊಂದು ನಿನಗೆ ಸಂಕಲ್ಪವಿದೆ, ಆದರೆ ಇದೆಲ್ಲವೂ ಸಾಧ್ಯವಾಗತ್ತಾ? ಆ ಆ, ನೀನು ಹೇಳ್ತಿರೋ ಯೋಜನೆಯಲ್ಲಿ ನಾನು ನಿನ್ನ ಅಪಹರಿಸಬೇಕಾದಂತಹ ಸಮಯದಲ್ಲಿ ಅನೇಕ ಸಾವುಗಳಾಗಬಹುದು. ನಿನ್ನ ಪರಿವಾರದವರು, ಬಂಧುಗಳು, ಅವರ ಸಾವು ಆಗಬಹುದು. ಅದಕ್ಕೆ ಆಕೆ ಇನ್ನೊಂದು ಉಪಾಯವನ್ನ ಆ ಪತ್ರದಲ್ಲಿ ಇದನ್ನ ಆ, ಮುಂಜಾಗ್ರತೆಯಿಂದ ಕಂಡು ಆಕೆಯೇ ಅದಕ್ಕೆ ಪರಿಹಾರವನ್ನು ಕೂಡ ನೀಡ್ತಾ ಇದ್ದಾಳೆ. ಏನದು? ನನ್ನ ಬಂಧುಗಳನ್ನ ಕೊಲ್ಲದೆ ನೀವು ನನ್ನನ್ನು ಅಪಹರಿಸುವಂತಹ ಮಾರ್ಗವನ್ನು ನಾನೇ ಹೇಳ್ತೀನಿ. ಇದೆಲ್ಲ ಪತ್ರದಲ್ಲಿ ಬರೆದಿದ್ದಾಳೆ. ಎಷ್ಟು ಮುಂದಾಲೋಚನೆ ಇದೆ ನೋಡಿ ಆಕೆಗೆ, ಎಷ್ಟು ಬುದ್ಧಿವಂತಳು. ಆ ನಾನು ನನ್ನ ಈ ಪಟ್ಟಣದಿಂದ, ಈ ಕುಂಡಿನ ನಗರಿಯಿಂದ ಹೊರಗೆ ಇರುವಂತಹ ಗಿರಿಜಾದೇವಿಯ, ಅಂಬಿಕಾದೇವಿಯ ಮಂದಿರಕ್ಕೆ ನಾನು ವಿವಾಹದ ಮುಂಚೆ ಹೋಗಿ ಪೂಜೆಯನ್ನು ಸಲ್ಲಿಸಬೇಕು. ಆ ಪೂಜೆಯನ್ನು ಸಲ್ಲಿಸಿ ನಾನು ಹೊರಬರುವಾಗ ಆ ಸಮಯ, ಅದು ಸೂಕ್ತ ಸಮಯ. ನೀವು ನನ್ನನ್ನು ಅಪಹರಿಸಿಕೊಂಡು ಹೋಗಿ ನನ್ನನ್ನು ವಿವಾಹದಲ್ಲಿ ಸ್ವೀಕರಿಸಿ. ಹೀಗೆ ಆ ರುಕ್ಮಿಣಿ ತನ್ನನ್ನು ಅಪಹರಿಸಿಕೊಂಡು ಹೋಗಲಿಕ್ಕೆ ಕೃಷ್ಣನಿಗೆ ನಿವೇದನೆಯನ್ನ ಮುಂದೆ ಇಡ್ತಾ ಇದ್ದಾಳೆ. ನೋಡಿ, ರುಕ್ಮಿಣಿ ಒಬ್ಬ ಆದರ್ಶ ಭಕ್ತಳ ಪಾತ್ರವನ್ನು ಇಲ್ಲಿ ವಹಿಸ್ತಾಳೆ. ಪ್ರತಿ ಸಾಧಕನಿಗೆ ಇಲ್ಲಿ ಅನೇಕ ಪಾಠಗಳಿವೆ. ಏನದು? ಮೊದಲನೆಯದಾಗಿ, ನಮ್ಮ ಭಕ್ತಿ ಸಾಧನೆಯಲ್ಲಿ ನಾವು ಭಗವಂತನ ಕುರಿತಾಗಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕೆಂದರೆ ಮುಖ್ಯವಾದಂತಹ ಒಂದು ಮಾರ್ಗ ಅದು ಭಗವಂತನ ಕುರಿತಾದ ಶ್ರವಣ. ಹೇಗೆ ರುಕ್ಮಿಣಿ ಭಗವಂತನ ರೂಪ, ಗುಣ, ಲೀಲೆಗಳ ಶ್ರವಣ, ನಾಮದ ಲೀಲೆಗಳ ಮಹತ್ವವನ್ನು ತನ್ನ ನಾರದರಂತಹ ಋಷಿಗಳು ಭಕ್ತರಿಂದ ಕೇಳಿದಳು, ಅದರಿಂದ ಆಕೆಯ ಮನಸ್ಸು ಕೃಷ್ಣನಲ್ಲಿ ಎಷ್ಟು ದೃಢವಾಗಿದೆ ನೋಡಿ. ಆಕೆಗೆ ಬೇರೆ ಏನೂ ಬೇಡ. ಅನೇಕ ಜನ್ಮಗಳಾದರೂ ಕೂಡ ನಾನು
ನಿಮಗೇ ಸಮರ್ಪಿತಳಾಗಿ ಜೀವಿಸ್ತೀನಿ. ಈ ಜನ್ಮದಲ್ಲಿ ನಾನು ನಿಮ್ಮನ್ನು ಪಡೆದೇ ಇದ್ರೂ ಕೂಡ ನಾನು ತಕ್ಷಣವೇ ನನ್ನ ಪ್ರಾಣವನ್ನು ತ್ಯಾಗ ಮಾಡ್ತೀನಿ, ಬೇರೆಯವರಿಗೆ ನಾನು ದಕ್ಕುವುದಿಲ್ಲ. ಆ, ಮುಂದೆ 100 ಜನ್ಮಗಳವರೆಗೂ ಕೂಡ ನಾನು ನಿಮ್ಮನ್ನು ಪಡೆಯಲಿಕ್ಕೆ ನಾನು ಭಕ್ತಿ ಸಾಧನೆಯನ್ನ ಮಾಡ್ತೀನಿ. ಆದರೂ ಕೂಡ ನಾನು ನಿಮ್ಮನ್ನು ಪಡೆಯಲಾಗದೇ ಇದ್ದರೆ ನಾನು ಅನಂತ ಕಾಲದವರೆಗೆ ನಿಮ್ಮ ಅಪೇಕ್ಷೆಯಲ್ಲಿ ನಾನು ಒಂದು ರೀತಿ ಧೈರ್ಯವಂತಳಾಗಿ ಕಾಯ್ತೀನಿ. ಬಟ್ ಎಂದೂ ಕೂಡ ನಾನು ಬೇರೆಯವರಿಗೆ ನನ್ನನ್ನು ನಾನು ಅರ್ಪಿಸುವುದಿಲ್ಲ. ಈ ಭಾವ, ಆ, ನಿಶ್ಚಯ, ಧೈರ್ಯ, ಉತ್ಸಾಹ, ಈ ಭಾವ ಭಕ್ತನಿಗೆ ಬಹಳ ಅವಶ್ಯಕ. ಹೀಗೆ ಕೃಷ್ಣನ ಕುರಿತಾದಂತಹ ಶ್ರವಣದಿಂದ ಪ್ರಗಾಢವಾದಂತಹ ಆಸಕ್ತಿಯನ್ನು ಬೆಳೆಸಿ ಆ ಸಂಕಲ್ಪದಲ್ಲಿ ಅತಿ ದೃಢಳಾಗಿ ಮುನ್ನಡೆಯುತ್ತಿರುವಂತಹ ಈ ರುಕ್ಮಿಣಿಗೆ ಬಹಳ ಒಂದು ಕಠಿಣ ಪರೀಕ್ಷೆ. ನಾಳೆಯೇ ಆಕೆಯ ವಿವಾಹ ಜರುಗಲಿದೆ. ಈ ಪತ್ರ ಒಂದು ದಿನದ ಹಿಂದೆ ಕೃಷ್ಣನಿಗೆ ಸಿಗುವಂತಹ ಆ ಯೋಜನೆಯನ್ನ ಆ ಆ, ರುಕ್ಮಿಣಿಯೇ ಮಾಡಿದ್ದಾಳೆ. ಆ ಬ್ರಾಹ್ಮಣ ಈ ಪತ್ರವನ್ನು ಓದುತ್ತಾ ಇದ್ದಾನೆ. ನಾಳೆಯೇ ನೀವು ದಯವಿಟ್ಟು ಈ ಘಟನೆ ನಡೆಯೋದಿದೆ, ದಯವಿಟ್ಟು ನೀವು ಯದುವಂಶದವರೊಡನೆ ಚರ್ಚಿಸುವ ಅಗತ್ಯ ಇಲ್ಲ, ನೀವೇ ಯದುವಂಶಗಳ ಪ್ರಿಯರು, ಅವರ ನಾಯಕರು, ದಯವಿಟ್ಟು ಸಮಯದ ಮಹತ್ವವನ್ನು ತಿಳಿದು ಬೇಗನೆ ಒಂದು ನಿರ್ಧಾರವನ್ನು ಮಾಡಿ ಅವಶ್ಯಕ ವಸ್ತುಗಳನ್ನು ಕಾರ್ಯಗಳನ್ನು ಏರ್ಪಡಿಸಿ ಅಂತ ತಕ್ಷಣವೇ ಆ ಬ್ರಾಹ್ಮಣ ಅಲ್ಲಿ ಭಿನ್ನವಿಸ್ಕೊಳ್ತಾನೆ. ಕೊನೆಯದಾಗಿ ಆ ರುಕ್ಮಿಣಿಯ ಪ್ರೇಮ ಪತ್ರದಲ್ಲಿ ಒಂದು ಕೊನೆಯ ಶ್ಲೋಕ, ಬಹಳ ಮಹತ್ವದ ಶ್ಲೋಕ, ಆಕೆಯ ಭಕ್ತಿಯನ್ನು ಪ್ರದರ್ಶಿಸುವಂಥದ್ದು. ಆಕೆ ಹೇಳ್ತಾಳೆ, ಯಸ್ಯಾಂಘ್ರಿ ಪಂಕಜರಜ ಸ್ನಪನಂ ಮಹಾಂತು. ಹೇ ಕೃಷ್ಣ, ನಿಮ್ಮ ಪಾದ ಪಂಕಜ ರಜ, ನಿಮ್ಮ ಪಾದದ ಧೂಳಿಯನ್ನು ಪಡೆಯಲಿಕ್ಕೆ ಅಂತ ಅತಿ ಮಹಾತ್ಮನಾದಂತಹ ಶಿವನೂ ಕೂಡ ವಾಂಛಂತಿ ಉಮಾಪತಿರಿವಾತ್ಮ ತಮೋಪಹತ್ಯೈ. ಆ ಶಿವನು ಕೂಡ ಆತ ಲಲಾಯಿಸ್ತಾನೆ, ಆತ ಸದಾ ಕಾಯ್ತಾ ಇರ್ತಾನೆ, ತವಕದಲ್ಲಿ ಆತ ನೋಡ್ತಾ ಇರ್ತಾನೆ. ಯಾಕೆಂದರೆ ನಿಮ್ಮ ಪಾದ ಧೂಳಿ ಏನಿದೆ ಅದು ವ್ಯಕ್ತಿಯ ಅಜ್ಞಾನವನ್ನು ನಾಶ ಮಾಡುತ್ತೆ. ಯರ್ಹ್ಯಂಬುಜಾಕ್ಷನ ನ ಲಭೇಯ ಭವತ್ ಪ್ರಸಾದಂ. ನಾನೇನಾದರೂ ನಿಮ್ಮ ಕೃಪೆಯನ್ನು ಪಡೆಯದಿದ್ದರೆ ನಾನು ತೀವ್ರ ತಪಸ್ಸನ್ನು ಮಾಡ್ತೀನಿ, ನನ್ನ ಪ್ರಾಣವನ್ನು ತ್ಯಜಿಸ್ತೀನಿ. ಜಹ್ಯಾಮಸೂನ್ ವ್ರತಕೃಶಾನ್ ಶತಜನ್ಮಭಿಸ್ಯಾತ್. ಅನೇಕ ಜನ್ಮಗಳವರೆಗೆ ಈ ಪ್ರಯತ್ನವನ್ನು ನಡೆಸ್ತೀನಿ. ಇಷ್ಟೆಲ್ಲ ಆದರೂ ಕೂಡ ನಿಮ್ಮ ಕೃಪೆಯನ್ನು ನಾನು ಪಡೆಯುವ ಒಂದು ಆಶಯ ಇದೆ, ನನ್ನ ಆಶಾ ಬಂಧ ಇದೆ. ನೀವು ಖಚಿತವಾಗಿ ದೊರಕ್ತೀರಾ, ಅದು ನಿಮ್ಮ ಆಶ್ವಾಸನೆ. ಭಕ್ತನಿಗೆ ನೀವು ಸದಾ ಸುಲಭವಾಗಿ ದೊರಕುವಂಥವರು, ಭಕ್ತ ವತ್ಸಲರು ನೀವು. ಹೀಗೆ ಆಕೆ ತನ್ನ ಭಕ್ತಿ, ತನ್ನ ವಾಂಛನೆಯನ್ನು, ತನ್ನ ಇಚ್ಛೆಯನ್ನು, ಲೋಭವನ್ನು ಪ್ರಕಟಿಸ್ತಾ ಇದ್ದಾಳೆ ಕೃಷ್ಣನ ಮುಂದೆ. ಹೀಗೆ ರುಕ್ಮಿಣಿಯ ಪ್ರೇಮ ಸಂದೇಶವನ್ನು ಕೃಷ್ಣ ಬ್ರಾಹ್ಮಣನಿಂದ ಮುಖದಿಂದ ತಿಳಿದು ತಕ್ಷಣವೇ ಆ ಬ್ರಾಹ್ಮಣ ಹೇಳ್ತಾನೆ, ದಯವಿಟ್ಟು ನೀವು ಬೇಗನೆ ಕಾರ್ಯರತರಾಗಬೇಕು ಅಂತ ಭಿನ್ನವಿಸ್ತಾನೆ. ಕೃಷ್ಣ ತಕ್ಷಣವೇ ಆ ದಿನ ಸಂಜೆಯೇ, ಆ ಬ್ರಾಹ್ಮಣ ಬೆಳಿಗ್ಗೆ ಬಂದಿದ್ದ, ಆತನ ಸತ್ಕಾರವೆಲ್ಲ ಆಯಿತು, ಆತನಿಗೆ ಪ್ರಸಾದವನ್ನು ಸಮರ್ಪಿಸಿ ಆಯಿತು. ಈ ಎಲ್ಲ ಮಾತುಗಳನ್ನು ಕೇಳಿ ಕೃಷ್ಣ ತಕ್ಷಣ ಸಂಜೆಯೇ ತನ್ನ ಸಾರಥಿಯಾದಂತಹ ದಾರುಕನಿಗೆ ಆಜ್ಞೆಯನ್ನು ನೀಡ್ತಾನೆ. ನನ್ನ ರಥವನ್ನು ಸಿದ್ಧಪಡಿಸು ಹೇ ದಾರುಕ. ಕೃಷ್ಣನ ಸಾರಥಿ ಹೆಸರು ದಾರುಕ. ಆ ದಾರುಕ ತನ್ನ ರಥವನ್ನು ಸಿದ್ಧಪಡಿಸ್ತಾನೆ. ಕೃಷ್ಣನ ರಥಕ್ಕೆ 4 ಕುದುರೆಗಳು, ಅತಿ ಸುಂದರವಾದಂತಹ ಕುದುರೆಗಳು, ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ. ಹಸಿರು ವರ್ಣದ ಶೈಬ್ಯ, ಸುಗ್ರೀವ, ಮೇಘದ ವರ್ಣದಿರುವಂತಹ ಮೇಘಪುಷ್ಪ, ಬಲಾಹಕ ಶ್ವೇತವರ್ಣದ್ದು, ಇವುಗಳನ್ನೆಲ್ಲ ಜೋಡಿಸಿ ಅಲ್ಲಿ ದಾರುಕ ಆಜ್ಞೆಗೆ ಅಂತ ಹೇಳಿ ಮುಂದೆ ಕೈ ಜೋಡಿಸಿ ನಿಂತಿದ್ದಾನೆ. ಆಗ ಪರಮಪ್ರಭು ಕೃಷ್ಣ ಬ್ರಾಹ್ಮಣನ ಜೊತೆ ರಥದಲ್ಲಿ ಕೂತ್ಕೊಳ್ತಾನೆ. ಆ ಬ್ರಾಹ್ಮಣನನ್ನೂ ರಥದಲ್ಲಿ ಕುಳ್ಳಿರಿಸಿಕೊಂಡು ಈಗ ಅತಿ ವೇಗದಲ್ಲಿ, ನೋಡಿ, ಗುಜರಾತ್ನಿಂದ ಮಹಾರಾಷ್ಟ್ರ ಒಂದು ರಾತ್ರಿಯಲ್ಲಿ ಅತಿ ವೇಗದಲ್ಲಿ ಕೃಷ್ಣ ದ್ವಾರಕೆಯಿಂದ ಆ ಕೌಂಡಿನ್ಯ ನಗರಿಗೆ, ವಿದರ್ಭಕ್ಕೆ ಒಂದೇ ರಾತ್ರಿಯಲ್ಲಿ ಪ್ರಯಾಣ ಮಾಡ್ತಾನೆ. ಆ ಮುಂದಿನ ದಿನ ಅತ್ಯಂತ ರೋಚಕವಾದಂತಹ ದಿನ. ಆ ದಿನ
ನಡೆಯುವಂಥದ್ದಿತ್ತು ರುಕ್ಮಿಣೀ ಹರಣ. ಅದೇನು ಆ ಘಟನೆಯ ವರ್ಣನೆ ಏನು ಅನ್ನೋದನ್ನು ನಾವು ಆ ದಿನದ ಕುರಿತಾದಂತಹ ವರ್ಣನೆಯನ್ನು ನಾವು ನಾಳೆಯ ತರಗತಿಯಲ್ಲಿ ಚರ್ಚಿಸೋಣ. ಈ ಎಲ್ಲ ವರ್ಣನೆಗಳನ್ನು ನೀವು ಶ್ರೀಲ ಪ್ರಭುಪಾದರ ಕೃಷ್ಣ ಪುಸ್ತಕದ 52ನೇ ಅಧ್ಯಾಯದಲ್ಲಿ ವಿವರವಾಗಿ ಓದಬಹುದು. ತಾವೆಲ್ಲರಿಗೂ ಕೂಡ ಈ ಕೃಷ್ಣ ಪುಸ್ತಕವನ್ನು ಪಡೆದುಕೊಂಡು ಓದಿ ಅಂತ ಹೇಳಿ ನಾನು ನಿವೇದಿಸ್ತಾ ಈ ಚರ್ಚೆಯನ್ನು ನಾವು ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ನಾಳೆ ಚರ್ಚೆ ಇದೇ ಸಮಯ 9 ಗಂಟೆಗೆ ಪ್ರಾರಂಭವಾಗ್ತದೆ. ರುಕ್ಮಿಣಿ ಹರಣ ಮತ್ತು ರುಕ್ಮಿಣಿ ಕಲ್ಯಾಣ ಮಂಗಳ, ಅದನ್ನು ನಾವು ನಾಳೆಯ ಚರ್ಚೆಯಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ಧನ್ಯವಾದ. ನಾಳೆ ಎಲ್ಲರೂ ಕೂಡ ಇದೇ ಸಮಯದಲ್ಲಿ ತರಗತಿಗೆ ಜಾಯಿನ್ ಆಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ.